ಈಗ ನಮ್ಮ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಓನರ್ನ ಮಾತಾಡ್ಸೋಣ. ತಾಮು ಬೆಡ್ರೂಮ್ ತರ ಕಾಣಿಸ್ಬೇಕಿದು. ನನ್ಗೆ ಸೌಂಡ್ ಅಂದ್ರೆ ಅಲರ್ಜಿ. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಅಂಕಲ್ ಶಿವಕುಮಾರ್, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ಯಾರಿ ಹೊರಗೆ ಡಿಸೈನ್ ಮಾಡ್ಕೋಬಹುದು. ತಾಮು ಬೇಗ ತಿನ್ಬಿಟ್ ಬಾ, ನಿನ್ ಬೆಡ್ ನೋಡುವಂತೆ. ಅಷ್ಟೇ ಕೊಟ್ಬಿಟ್ಟ ಕೇಳ್ದಷ್ಟು? ಅಷ್ಟು ಸಾವುಕಾರನ ವ್ಯಾಪಾರ ಮಾಡೋದನ್ನ ನಾನು ಹೇಳ್ಕೊಟ್ಟಂಗೆ ಕಲ್ತಿದ್ಯಾ? ನಾನ್ ಯಾಕಪ್ಪ ಇಲ್ಲಿ ಮದ್ ಮಾಡಗ್ಲಿ, ನನ್ ಕರ್ಮ ಸುಟ್ಕೊಳ್ಳ? ಇಷ್ಟ ಆಗಿಲ್ಲ ನಿನ್ಗೆ? ಶಿವ ನನ್ ಜೊತೆ ಬಂದ್ರೆ ಸೀರೆ ಹಾಕೋ ಬರ್ಬೇಡ ಅಂತಿದೆ. ಕೂದಲು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಸೇರ್ಸಲ್ರು ತಾನೆ? ಇದೇನಣ್ಣು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೊಂದು ಪಾನಿಪುರಿ ಅಂಗಡಿ ಇರ್ಬೇಕೆ, ಕಾರಿದ್ದೀರ ಹಿಂಗೆ ಲೈನಲ್ಲಿ ಬರ್ಬೇಕಿತ್ತು. ತಲೆ ಮೇಲೆ ಹಾಕೊಂಡಿದ್ರೆ ನಾನೇ ಒಂದ್ 10 ನಿಮಿಷಕ್ಕೆ ಪಟ ಅಂತ ನಡ್ಕೊಂಡು ಎತ್ಕೊಂಡ್ ಬಿಡ್ತಿದ್ದೆ ಅಂತ. ಇನ್ನೊಂದ್ಸಲ ಬರುವಾಗ ನಾನು ಈ ತರ ಎತ್ಕೊಂಡ್ ಬರ್ತೀನ ಅಂತ ಅನಿಸ್ತಾ ಇರ್ತೈತೆ. ಇದು ಶನಿಮಹಾತ್ಮ ದೇವಸ್ಥಾನ. ಮತ್ತೆ ನವಗ್ರಹನ ಮುಟ್ಟಿ ನಾವು ಸುತ್ತಾಕ್ಬಾರ್ದು. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಇರುತ್ತೆ ರಶ್. ನಾವು ಬೆಳಗ್ಗೆನೆ ಹೋಗಿದ್ರೆ ಪಾಯಸ ಮಾಡಿರ್ತಿದ್ರು. ಇನ್ನೊಂದ್ಸಲ ನಾನು ನಿನ್ ಕರ್ಕೊಂಡು ಹೋಗಲ್ಲಪ್ಪ ನನ್ ಜೊತೆ. ಅಟ್ಲೀಸ್ಟ್ ನಾನು ತಿನ್ನೋದ್ ಬಿಟ್ಟು ಸ್ಲಿಮ್ ಆಗಕ್ಕಾದ್ರೆ ಒಂದ್ ಮಗು ಬೇಕು. ಕಾಫಿಗೆ ಬ್ರೆಡ್ಗೆ ಒಂದ್ ಸ್ವಲ್ಪನೂ ಮ್ಯಾಚ್ ಆಗ್ತಾ ಇಲ್ಲ. ತುಂಬಾ ಇಷ್ಟ, ಆಕಳ್ಸೋ ಅಷ್ಟು ಇಷ್ಟ. ಕಾಳು ಅದ್ರೊಳಗೆ ಇದ್ರೆ ನೆಂದು ಬಿಡುತ್ತೆ, ಅದನ್ನ ತಿನ್ನಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತಂತೂ ಇನ್ನೂ ಸೂಪರ್ ಆಗಿದ್ದೀನಿ. ಯಾಕಂದ್ರೆ ಜೀವನದಲ್ಲಿ ಏನೋ ಒಂದು ಸಾಧಿಸಿದ ಫೀಲಿಂಗ್ ಫ್ರೆಂಡ್ಸ್. ಸಿ ತಾಮ್ರೂನ ಶಿವ ಫುಲ್ ಕ್ಲೀನ್ ಮಾಡ್ತಿದ್ದೆ. ಈ ಗ್ಯಾಪ್ ಅಲ್ಲೆಲ್ಲ ತುಂಬಾನೇ ಗಲೀಜಿತ್ತು. ಈ ಗ್ಯಾಪು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ತೊಟ್ಟಿ, ಒಲೆಲ್ ಬೂದಿ, ಇದೆಲ್ಲ ಶಿವನೇ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲೆಲ್ಲ ಜಾಸ್ತಿ ಕಸ ಇರುತ್ತೆ. ಮತ್ತೆ ಯಾವ ಮರಿಗಳು ಅವು ಇವು ಇದ್ರೆ ಇರ್ತವೆ ಅನ್ಬಿಟ್ಟು ನಾನು ಕ್ಲೀನ್ ಮಾಡಕ್ ಹೋಗಲ್ಲ, ಶಿವನೇ ಮಾಡ್ತೈತೆ. ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತಾಮುಗ್ ಇವತ್ತು ಬೆಡ್ರೂಮ್ ತರ ಇರ್ಬೇಕು, ಆ ತರ ರೆಡಿ ಮಾಡ್ತಾ ಇದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್, ನಾನು ಶಿವ ಹೊರಗಡೆ ಹೋಗ್ತಾ ಇದೀವಿ ಆಂಜನೇಯನ ದೇವಸ್ಥಾನಕ್ಕೆ ಫ್ರೆಂಡ್ಸ್. ಇಲ್ಲೇ ಅಂದಿದ್ರೆ ಸಂಜೆ ಹೋಗ್ತಾ ಇದ್ವಿ. ನಾವು ಗುಂಜೂರ್ ಹತ್ರ ಹೋಗ್ತಾ ಇದೀವಿ. ಅದು ತುಂಬಾ ಫೇಮಸ್ ದೇವಸ್ಥಾನ. ನಾನು ಜಾಸ್ತಿ ನಂಬ್ತೀನಿ ಆಂಜನೇಯನ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತು. ಫುಲ್ ಡೇ ಸೂಪರ್ ಆಗಿರುತ್ತೆ. ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀವಿ. ಹೊಸದಾಗಿ ವಿಡಿಯೋ ನೋಡ್ತಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಈಗ ನಮ್ಮ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಓನರ್ನ ಮಾತಾಡ್ಸೋಣ. ಹಲೋ ಸರ್, ಎಷ್ಟು ವರ್ಷದಿಂದ ಈ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಅಬ್ಬಾ, ಚಿಟ್ಟೆಗಳೆಲ್ಲ ಹಾರಾಡ್ತವೆ. ಇಲ್ಲೆಲ್ಲ ತುಂಬಾನೇ ಗಲೀಜಿತ್ತು ಫ್ರೆಂಡ್ಸ್. ನಾನ್ ಕೈಯಲ್ಲ, ನನ್ನ ಕಾಲಲ್ಲೂ ಆಗ್ತಾ ಇರ್ಲಿಲ್ಲ ಇದು ಕ್ಲೀನ್ ಮಾಡಕ್ಕೆ. ಅಂದ್ರೆ ಇದು ಕೆಲವೊಂದು ಸಂಬಂಧಪಟ್ಟ ಅವ್ರಿಗೆ ಸಂಬಂಧಪಟ್ಟ ವಸ್ತುಗಳು, ಓನರ್ಗಲ್ಲ ನರ್ಸರಿಗೆ. ಅಪ್ಪಿ ಅದನ್ನೆಲ್ಲ ತೆಗೆದು ಬಿಡಪ್ಪಿ. ಎಲ್ಲ ಗಂಟು ಪುಟೆ ಕಟ್ಟಿ ಎಲ್ಲರ ಬಿಸಾಕ್ಬಿಡೋಣ. ನೀಟಾಗಿರ್ಬೇಕು. ತಾಮು ಬೆಡ್ರೂಮ್ ತರ ಕಾಣಿಸ್ಬೇಕಿದು. ತಾಮು ಮತ್ತೆ ಬೈಕು ಇಬ್ರು ಆರಾಮಾಗಿರ್ಬೇಕು. ಇದು ನೋಡಿ ಫ್ರೆಂಡ್ಸ್, ಇದು ಮೊಲ ಇದ್ದಾಗ ಇದ್ದಿದ್ ಕಸ ಆವತ್ತಿಂದ ಕ್ಲೀನೇ ಮಾಡಿರ್ಲಿಲ್ಲ. ತಾಮು ಬಂದ ತಕ್ಷಣ ಸರ್ಪ್ರೈಸ್ ಆಗ್ಬೇಕು ಅವ್ನ ರೂಮ್ ನೋಡ್ಬಿಟ್ಟು. ಇದು ಮೊದಲೇ ಮಾಡ್ಬೇಕಿತ್ತು ಫ್ರೆಂಡ್ಸ್ ನಾವು. ಎಲ್ಲಿ ಶಿವಕುಮಾರ್ ಬರಲ್ಲ, ಮಾಡಲ್ಲ. ಮೊಲ ಇದ್ದಾಗ ನಾನೇ ವಾರಕ್ಕೊಂದ್ಸಲ ಗುಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದು ಹೋಗಿದ್ದೇನೆ ಈ ರೂಮ್ ಕಡೆ ಹೋದ್ರೇನೆ ನಮ್ಮ ಮೊಲಗಳೇ ನೆನಪಾಗುತ್ತೆ ಫ್ರೆಂಡ್ಸ್. ಅವಾಗ ನನಗೆ ಅಳುನೇ ಬರ್ತೈತೆ. ಎಷ್ಟು ಕ್ಲೀನಾಗಿ ಮಾಡೈತೋ ಎಲ್ಲ. ಡ್ರಾ ಓ ಇದು ನನ್ನ ಟ್ರಿಮ್ಮರು ಎಲ್ಲ. ಇದು ತುಂಬಾ ದಿನ ಹುಡುಕ್ತಾ ಇದೆ. ಸೌಂಡ್ ಮಾಡ್ಬೇಡಪ್ಪಿ, ನನ್ಗೆ ಸೌಂಡ್ ಅಂದ್ರೆ ಅಲರ್ಜಿ. ಥ್ರೆಡ್ಗಳೆಲ್ಲ ಇಲ್ಲವೇ ಅಪ್ಪಿ. ಓ ಮೈ ಗಾಡ್ ಫ್ರೆಂಡ್ಸ್, ನಾನು ಈ ಫ್ಲವರ್ ಡಿಸೈನ್ ಎಲ್ಲ ಮಾಡ್ತಿದ್ದೆ. ಡೋರ್ಗಳಿಗೆ, ದೇವ್ರಿಗೆ ಎಲ್ಲ ಹಾಕ್ತಾರಲ್ಲ, ಇದೆಲ್ಲ ಮಾಡ್ತಿದ್ದೆ. ಇದೇನು ಅಪ್ಪಿ, ಇದು ಓಪನ್ ಮಾಡಿ ಆಗ್ತಾನೆ ಇಲ್ಲ. ಉಕ್ಸುಗಳು ಕರೆಕ್ಟ್. ಇದು ಬಟ್ಟೆ ಹೊಲಿಬೇಕಾದ್ರೆ ಉಕ್ಸುಗಳು ತಗೊಂಡಿದ್ನಲ್ಲ ಫ್ರೆಂಡ್ಸ್, ಬ್ಲೌಸ್ಗಳಿಗೆ ಅವು. ಇದು ಎತ್ತಿಟ್ಕೋತೀನಪ್ಪ. ಇದು ಚೆನ್ನಾಗೈತೆ ಕ್ವಾಲಿಟಿ ವೈಸು. ಇದು ತಗೊಂಡು ಮ್ಯಾಕ್ಸಿಮಮ್ ಒಂದು 10 ವರ್ಷ ಆಗೈತೇನೋ. ಟೈಲರಿಂಗ್ ಕ್ಲಾಸ್ ಬಿಟ್ಟು 10 ವರ್ಷ ಆಗಿರ್ಬೋದೇನೋ, 7-8 ಅನ್ಕೊಳ್ಳಿ ಫ್ರೆಂಡ್ಸ್. ಹಾ, ಫ್ರೆಶ್ ಆಗೇ ಇದಾವೆ. ಫ್ರೆಶ್ ಆಗಲ್ಲ, ಏನು ತುಕ್ಕಿಡ್ದಿಲ್ಲ. ಇದನ್ನ ಎತ್ತಿಟ್ಕೋತೀನಿ. ಉಕ್ಸುಗಳು ಬೇಕು ಮುಂದಕ್ಕೆ ಮಿಷಿನ್ ತಗೊಂಡ್ರೆ. ಈ ಟ್ರಿಮ್ಮರ್ ಅಂತೂ ಏನಕ್ಕೂ ಯೂಸ್ ಆಗಲ್ಲ ಅನ್ಕೊಳ್ತೀನಿ. ತುಕ್ಕಿಡ್ದ್ಬಿಟ್ಟಿದೆ. ಟಾಮು, ನಿನ್ಗೋಸ್ಕರ ಒಂದು ಸರ್ಪ್ರೈಸ್. ನಿನ್ನ ರೂಮ್ ಕ್ಲೀನಿಂಗ್. ನಾನು ಯಾವಾಗ್ಲೂ ಹಿಂಗೆ ಆಡ್ತಾ ಇರ್ತಾನೆ. ಅಪ್ಪಿ, ಆ ಪರ್ಸೊಳಗೆ ಯಾವ ತರ ಲಕ್ಷ ದುಡ್ಡು ಇರ್ತೀನಿ ನಾನು. ಓ ಮೈ ಗಾಡ್ ಅಪ್ಪಿ, ಇವೆಲ್ಲ ಮಿಸ್ ಆಗಿಟ್ಬಿಟ್ಟಿದೆ. ಕೊಡಪ್ಪಿ, ಥ್ರೆಡ್ ಇವೆಲ್ಲ ಬೇಕು. ಬಿಡು, ಇದು ಕೋಸ ವರ್ಕ್ ಮಾಡೋದು. ಸೂಜಿ ಎಲ್ಲ ಇಲ್ಲಿ ಬಂದು ಸೇರ್ಕೊಂಡೈತಾ ಕರಿಮಣಿ. ಈ ಪರ್ಸ ಹೆಂಗ್ ಬಂತಪ್ಪ ಆಚೆ? ಅಂದ್ರೆ ಕೋಪ ಬಂದಾಗ ಬಿಸಾಕ್ಬಿಟ್ಟಿದೀನಿ. ಎಲ್ಲ ಎತ್ತು ಮನೆ ಒಳಗೆ ಇಕ್ಕಟ್ಟು ಅಂದ್ಬಿಟ್ಟು.
ಅಂದ್ರೆ ಫೋಟೋ ಬಿಸಾಕಿದ್ರೆ ನಿನ್ನ ಸಾಯಿಸಿದೀನಿ ಅಂತನಾ? ಆಚೆ ಬಿಸಾಕಿದೀನಿ ಅಂತ ಫೋಟೋ ಬಿಸಾಕಿದ್ರೆ. ಆ ಪರ್ಸು ಎತ್ತಿಡಪ್ಪಿ. ಶಿವ ಪರ್ಸೇ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಬಿಸಾಕೋಗ್ಲಿ. ನನ್ನ ಥ್ರೆಡ್ಡಿಂಗ್ ಎಲ್ಲ ಹೆಂಗೋ ಸಿಕ್ತು ವಾಪಸ್ಸು. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಅಂಕಲ್ ಶಿವಕುಮಾರ್ ಇದು ಹುಷಾರಿಲ್ದ ಇದ್ದಾಗ ಏನಕ್ಕೋ ತೆಗ್ಸಿದ್ದು. ನಮ್ಮ ದೊಡ್ಡಪ್ಪನ ಮಗಳು ನೀಟಾಗಿ ಕಾಣಿಸ್ತಿಲ್ಲ. ಮದುವೆಯಲ್ಲೇ ಏನಕ್ಕೋ ಫೋಟೋ ತೆಗ್ಸವ್ರೆ ಏನಂತ ಗೊತ್ತಿಲ್ಲ, ನನಗೆ ಸಿಕ್ತು ಎತ್ತಿಟ್ಕೊಂಡೆ. ಓ ಇವೆಲ್ಲ ನಂಗೆ ನೆನಪೇ ಇಲ್ಲಪ್ಪ ಇವೆಲ್ಲ. ಇದು ಟೈಲರ್ ಮಿಷಿನ್ದು ಸೂಜಿಗಳು. ಮಿಷಿನ್ ಸೂಜಿ ಇನ್ನ ಇಟ್ಟಿದ್ದೀನಿ. ಮತ್ತೆ ಇದು ಫ್ರೆಂಡ್ಸ್, ಇದು ಸ್ಯಾರಿ ಡಿಸೈನ್ ಮಾಡ್ತಿದ್ದೆ ನಾನು, ಸ್ಟೋನ್ ವರ್ಕ್ ಮಾಡ್ತಿದ್ನಲ್ಲ ಅದ್ರ ಸ್ಟೋನ್ಗಳಿವು. ಎಷ್ಟು ಚೆನ್ನಾಗಿರ್ತೈತೋ ಇದು. ಅಯ್ಯಯ್ಯೋ ಚೆಲ್ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಯಾರಿ ವರ್ಗೆ ಡಿಸೈನ್ ಮಾಡ್ಕೋಬೋದು. ಸೂಜಿ ನೋಡಿಲ್ಲೇ ಹಿಂಗೆ ಚುಚ್ಚು ಬಿಡ್ತೀನಿ. ಸೂಜಿ ಸಹ ತುಕ್ಕಿಡ್ತಿಲ್ಲ ಫ್ರೆಂಡ್ಸ್, ಚೆನ್ನಾಗೈತೆ. ಮಿಷಿನ್ ಟೈಲರ್ ಮಿಷಿನ್ ಸೂಜಿ. ನೋಡಿ ತುಕ್ಕಿ ಹಿಡ್ದಿಲ್ಲ, ಸೇಮ್ ಹೊಸ ಸೂಜಿ ಹೆಂಗ್ ತೆಗ್ದಿಷ್ಟೋ ಹಂಗೆ ಇದೆ. ಈ ಥ್ರೆಡ್ಗಳು ಅಷ್ಟೇ ಹೆಂಗ್ ತಗೊಂಡಿದ್ದು ಹಂಗೆ ಇದೆ. ಟಾಮ್ ನನಗೆ ಕೋಪ ಬರ್ಸ್ತಾರೆ ಅಷ್ಟೇ. ಕೆಲಸ ಮಾಡ್ತಾ ಇದ್ದೀನಿ ತಾನೇ ಟಾಮ್. ಫ್ರೆಂಡ್ಸ್ ಇದು ಕ್ರೋಸಾ ವರ್ಕ್ ಮಾಡೋದು, ಅಂದ್ರೆ ಹುಲ್ಲನ್ನು ಹೆಣಿಯೋದು. ಸ್ವೆಟರು, ಟೋಪಿ ಮಕ್ಕಳಿಗೆ ಅದು ಹೆಣಿತೀವಲ್ಲ ಅದು ಮಾಡ್ತೀನಿ ನಾನು. ಟೈಮ್ ಇದ್ರೆ ತಾನೇ ಫ್ರೆಂಡ್ಸ್ ಹೆಣಿಯೋದು. ನೋಡಿ ಇದು ಕರಿಮಣಿ, ಕರಿಮಣಿ ಮೈ ನೋಡಿ ಟಾಮಿ ಹೆಂಗೈತೆ. ಟೇಸ್ಟ್ ನೋಡೋ ಒಂದಿಲ್ಲ, ತಗೋ ಹೋಗ್ಲಿ ತಿನ್ಕೋ. ಅವ್ನಿಗೆ ಆಟ ಆಡಕ್ ಒಂದು ಸಾಮಾನು ಸಿಕ್ತೀಗ. ಕಚ್ಚಾಡ್ತಾ ಇರ್ತಾನೆ, ತಿನ್ನಲ್ಲ. ಕರಿಮಣಿ ಇದು ಮಣಿನೇ ಒಂಥರ ಇದೆ ನೋಡಿ ಫ್ರೆಂಡ್ಸ್. ಇದು ಒಂಥರ ಮಿಣ ಮಿಣ ಮಣಿ, ಆದ್ರೆ ಇದು ಸ್ವಲ್ಪ ಸ್ಟಾರ್ಟಿಂಗ್ ಇಷ್ಟ ಆಯ್ತು, ಅದೇ ಕೊಡಿಸ್ಕೊಂಡಿರೋದು. ಮಿಕ್ಕಿರೋದಲ್ಲಿ ಇಟ್ಟಿದ್ದೀನಿ. ಮಾಮೂಲಿ ನಮ್ ಕಡೆ ಸಿಗೋ ಮಣಿನೇ ತಗೊಬಿಡ್ತೀನಿ. ಇದು ಗುಲ್ಬರ್ಗ ಸೈಡ್ ಸಿಗೋ ಮಣಿ. ಇವೆಲ್ಲ ಶಿವ ಹತ್ರ ಗಲಾಟೆ ಮಾಡಿ ತೆಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದ್ರೆ ಇವೆಲ್ಲ ಕಾಸ್ಟ್ಲಿ ಇಲ್ಲ, ಕಡಿಮೆ ರೇಟೆ, ಒಂದು 20-30 ರೂಪಾಯಿ ಇವೆಲ್ಲ. ಅವನು ದುಡ್ಡೇ ಅಲ್ಲ. ಮಾಡಿದೆ ವರ್ಕ್, ಏನೋ ನನ್ನ ಸೀರೆಗಳಿಗೊಂದು ಸ್ವಲ್ಪ ಮಾಡ್ಕೊಂಡೆ ಅಷ್ಟೇ, ಬೇರೆಯವ್ರಿಗೆ ಯಾರಿಗೂ ಮಾಡ್ಕೊಟ್ಟಿಲ್ಲ. ಅಂದ್ರೆ ನಾನು ಈ ವರ್ಕ್ ಎಲ್ಲ ಮಾಡೋದು ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಸ್ಟೋನ್ ವರ್ಕು, ಕುಚ್ಚಾಕೋದು, ಹುಲ್ಲನ್ನು ಎಣಿಯೋದು, ಅದೆಲ್ಲ ಕ್ರೋಸಾ ವರ್ಕು ಎಲ್ಲ. ಒಂದು ಗಟ್ಟಿ ಮಾಡ್ತಾವನೆ ಆ ಬಾಕ್ಸ್ನ ಕಚ್ಚಿ ಕಚ್ಚಿ. ಮೊಬೈಲು ಚಾರ್ಜಿಂಗ್ ವೈರು ಹಿಂಗೆ ಕಚ್ಚಿರ್ತಾನೆ ಇವನು. ಆಟ ಆಡಕ್ಕೆ ಏನು ಸಿಕ್ಲಿಲ್ಲ ಅನ್ಬಿಟ್ಟು. ಕಸದ ಗುಂಡಿ ನೀಟಾಗಿ ನೆಲ ಎಲ್ಲ ಗುಡಿಸಿ ಕೊಟ್ಟುಬಿಟ್ಟು ಹೋಯ್ತು ಫ್ರೆಂಡ್ಸ್. ಕಸ ತುಂಬಿಟ್ಟಿತ್ತು, ಗೊಬ್ಬರ ಆಗ್ಬಿಟ್ಟಿತ್ತು. ಇವಾಗ ಆ ಪ್ಲೇಸ್ ನಮ್ ತಮ್ಮದಲ್ವಾ, ಇವಾಗ ವೇಸ್ಟ್ ಬಟ್ಟೆಗಳನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತೈತೆ. ಸುಮ್ನೆ ಯಾಕೆ ಬಿಸಾಕಿದ್ರು ವೇಸ್ಟ್. ಒಲೆಯಕ್ಕೂ ಸುಮ್ನೆ ಮಿಷಿನ್ ಇಲ್ಲ, ಅದೇನಾದ್ರು ಒಲೆನಂದ್ರೆ ಅದಕ್ಕೆ ಟಾಮಗ್ ಒಂದು ಅದ್ರಲ್ಲಿ ಬೆಡ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅವನಿಗೆ ಒಲಿತೀನಿ ಅಂತ ಹೇಳದ್ನಲ್ಲ ಫ್ರೆಂಡ್ಸ್, ಅದನ್ನ ಒಲಿತಾ ಇದೆ. ಶಿವ ಹೇಳ್ತಿದೆ ಅದು ಅವನಿಗೆ ಒತ್ತುತ್ತೆ ಜಾಸ್ತಿ. ಕಾಲರ್ಸೋ ಮ್ಯಾಟ್ ತರ ಇದ್ರೆ ಅವ್ನು ಅದ್ರಲ್ಲಿ ಮಲಗಲ್ಲ, ಮೆತ್ತಗಿರ್ಬೇಕು ಆತರ ಏನಾದ್ರು ಒಲೆ ಅಂತು. ಆಮೇಲೆ ನಾನು ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಹೋಗ್ಲಿ ಮೆತ್ತಗೆ ಮಕ್ಳಿಗೆ ಬರ್ತೈತಲ್ಲ ಫ್ರೆಂಡ್ಸ್ ಬೆಡ್, ಅತ್ತದ್ ಯಾವತ್ತಾದ್ರೂ ನೋಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬಿಡೋಣ ಟಾಮಗೆ ಅನ್ಕೊಂಡು ಈಗ ಸಿಂಪಲ್ ಆಗಿ ಒಂದು ಮಾಡ್ತೀನಿ. ಅವನಿಗೆ ವೇಸ್ಟ್ ಬಟ್ಟೆಗಳೆಲ್ಲ ಹಾಕಿ, ಅವು ಸುಮ್ಮನೆ ವೇಸ್ಟ್ ಆಗಿರುತ್ತೆ. ಅವ್ನಿಗೆ ಬೆಡ್ ಬುಕ್ ಮಾಡಿ ತರ್ಸೋವರೆಗೂ ಒಂದು ಮಾಡ್ತೀನಿ ಈಗ.
ಪ್ಯಾಂಟ್ ಒಳಗೆ ಎಲ್ಲ ಮೆತ್ತಗಿರೋ ವೇಸ್ಟ್ ಬಟ್ಟೆಗಳೆಲ್ಲ ಹಾಕಿ ಈ ತರ ಗಂಟಾಕಿ ಈ ಕಡೆನೂ ಪ್ಯಾಕ್ ಮಾಡಿದೀನಿ. ಮೆತ್ತಗಿದೆ, ಅವ್ನ್ ಬಟ್ಟೆ ಎಳೆದ್ರು ಸಿಗ್ಬಾರ್ದು ಅಂತ ಎಳ್ದಾಡ್ಕೊಬಿಡ್ತಾನೆ. ಮತ್ತೆ ಈ ದೊಡ್ಡ ದಿಂಬು ಇದ್ ನಾನೇ ಹೊಲ್ದಿದ್ದು, ತುಂಬಾ ದಿನದಿಂದ ಮನೇಲಿತ್ತು. ಇದನ್ನ ಅವ್ನಿಗೆ ಹಾಕಿದೀನಿ. 2 ಬೆಟ್ಟ ಆಯ್ತು. ಈ ಕಾಟನ್ ಬಟ್ಟೆಲಿ ಇದನ್ನ ಪ್ಯಾಕ್ ಮಾಡ್ಬಿಡ್ತೀನಿ. ನೀಟಾಗಿರುತ್ತೆ ಇವಾಗ ಅವನಿಗೆ ಬೆಚ್ಚಿಗೆ. ಆದ್ರೆ ಅವನ ಎಕ್ಸ್ಪ್ರೆಷನ್ ನೋಡ್ಬೇಕು. ಬರ್ತಾ ಇಲ್ಲ ಇನ್ನು, ನೋಡೋಣ ಅವನ್ ಬಂದ್ಮೇಲೆ. ಆರ್ ಯು ಎಕ್ಸೈಟೆಡ್ ಯುವರ್ ಬೆಡ್? ಮನೆಗಾ ಕಡ್ಡಿ ಕರ್ಪೂರ ಎಲ್ಲ ಒಂದೇ ಕಡೆ ತಗೋಬೋದಿತ್ತಲ್ಲ ಪೇ. ಅವನ್ಗೆ ಬಿಸ್ಕೆಟ್ ಅಂದ್ರೆ ಇಷ್ಟ, ಬ್ರೆಡ್ ಅಂದ್ರೆ ಇಷ್ಟ. ಅನ್ನ ಬೇಡ, ಸಾರ್ ಬೇಡ. ಹಾಲು ತಣ್ಣಗಾಗೈತೆ, ಕೊಡ್ಲಾ ಒಂದು? ಬಿಸ್ಕೆಟ್ ತಿನ್ಲಿರು, ಆಮೇಲೆ ಹಾಕ್ತೀನಿ. ಗಟ್ಲ ಸಿಕ್ಕಾಕೊಳ್ತಾನೆ. ತಾಮು ಬೇಗ ತಿನ್ಬಿಟ್ ಬಾ, ನಿನ್ ಬೆಡ್ ನೋಡುವಂತೆ. ಇವತ್ತೊಂದು ನೀರು ಒಲೆ ತರ ಕಾಣಿಸ್ತೈತಿ ಇದು. ಬಲ್ಗಾಲಿಟ್ಟು ಒಳಗೆ ಬಾ ಬಾ ಬಾ. ಅಯ್ಯಪ್ಪ, ಇವನ್ ಕರ್ದು ಸುಸ್ತಾಗೋಯ್ತು. ಹೋಗು, ಅವನ್ ಇಷ್ಟ ಬಂದಾಗ ಬಂದು ಮಲ್ಕೋತಾನೆ ಫ್ರೆಂಡ್ಸ್. ಆಮೇಲೆ ತೋರಿಸ್ತೀನಿ. ನೀನ್ ಹಿಂದೆನೇ ಇರ್ತಾನಲ್ಲ ಅವನು. ಏ ಮರಿಬೇಕು, ಮರಿ ಅಲ್ಲಿ. ತಂಟಾಡ. ಥ್ಯಾಂಕ್ ಯು ಗಂಡಪ್ಪ, ನಿನ್ನ ಈ ಋಣ ನಾನು ಯಾವತ್ತೂ ಮರೆಯಲ್ಲ. ಬಾ ನೋಡೋಣ. ನೀನು ಬಾ. ಗೃಹ ಪ್ರವೇಶ ತರಪ್ಪ ಇವೆಲ್ಲ. ಬಾ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಅರ್ಜೆಂಟ್ ಹೋಗಕ್ಕೆ ಲೆಗ್ಗಿನ್ಸ್ ಇರ್ಲಿಲ್ಲ, ಅದಕ್ಕೆ ಲೆಗ್ಗಿನ್ಸ್ ತಗೋವಂತ ಶಿವ. ಟಂಟಡ. ಫಸ್ಟ್ ಟೈಮ್ ಅಪ್ಪಿ ನನ್ನ ಲೈಫಲ್ಲಿ ಈ ಕಲರ್ ಇದೆ. ಫಸ್ಟ್ ಟೈಮ್ ಅಪ್ಪಿ ತಗೊಂಡಿರೋದು. ನನಗೆ ಸ್ಕೈ ಬ್ಲೂ ಜಾಸ್ತಿ ಇಷ್ಟ. ಥ್ಯಾಂಕ್ ಯು. 399 ಅಷ್ಟೇ ಕೊಟ್ಬಿಟ್ಟ. ಕೇಳ್ದಷ್ಟು ಅಷ್ಟು ಸಾವುಕಾರನ? 300 ಹಂಗಾರ ಪರವಾಗಿಲ್ಲ. 450 ಒಂದಕ್ಕೆ? 2ರಿಂದ 450. ವಾವ್, ಸೂಪರ್. ವ್ಯಾಪಾರ ಮಾಡೋದು ನಾನು ಹೇಳ್ಕೊಟ್ಟಂಗೆ ಕಲ್ತಿದೀಯಾ ನೀನು. ಫ್ರೆಂಡ್ಸ್, ಇದೊಂಥರ ಐತೆ ನೋಡಿ. ಮಾಮೂಲಿ ಇದಾದ್ರೆ ಸಣ್ಣ ಪಟ್ಟಿ ಬರುತ್ತೆ. ನಾನು ಇಷ್ಟರಲ್ಲಿ ತಗೊಳ್ತಾ ಇದ್ದಿದ್ದು. ಇದೊಂಥರ ಚೆನ್ನಾಗೈತೆ, ಅಗಲ ಪಟ್ಟಿ. ಫಾರ್ ದ ಫಸ್ಟ್ ಟೈಮ್ ಶಿವ ಕುಮಾರ್ ಬೈಯಿಂಗು. ಆಮೇಲೆ ಏನ್ ಮಾಡ್ತೀನಿ, ಇಲೆಗಳ ಈ ಸಲ ಈ ಲೆಗ್ಗಿನ್ಸ್ ಮುಟ್ಟು ಬಿಡ್ಲೆ. ಅವುಗಳನ್ನ ಫ್ರೈ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ, ಹೆಸರು ಚೇಂಜ್ ಮಾಡ್ಕೋತೀನಿ. ಫ್ರೈ ಏನಿಲ್ಲ, ಅಲ್ಲಿ ಇಲ್ಲಿ ಮತ್ ಮಾಡಿದ್ರೆ ಆಯ್ತಪ್ಪ. ನಾನ್ ಯಾಕಪ್ಪ ಇಲ್ಲಿ ಮದ್ಮಡಗ್ಲಿ, ನನ್ ಕರ್ಮ ಸುಟ್ಕೊಳ್ಳ. ಇದು ಸೇಮ್ ಅದೇ ತರ ಪಟ್ಟಿ ಐತೆ. ಚೆನ್ನಾಗೈತೆ ಫ್ರೆಂಡ್ಸ್. ಕ್ವಾಲಿಟಿನೂ ಚೆನ್ನಾಗೈತೆ. ಚೆನ್ನಾಗೈತಾ? ಮೊನ್ನೆ ತಗೊಂಡಿದ್ದೆಲ್ಲ ಹೊಡೆದಾಗ ಪ್ಯಾಂಟ್ ಚೆನ್ನಾಗಿರೋ ಕ್ವಾಲಿಟಿ ಕೊಡು ಅಂತ ತಗೋಬಂತಂತೆ. ಚೆನ್ನಾಗೈತೆ ಫ್ರೆಂಡ್ಸ್. ಏನಾದ್ರೂ ಪಲೋಸ ನನ್ಗೆ ಬಾಳ್ಕೆ ಬರ್ತಾ ಇಲ್ಲ, ಅದಕ್ಕೆ ಲೆಗಿನ್ಸ್ಗೆ ಬಂದ್ಬಿಟ್ಟೆ. ಮತ್ತೆ ಯಾಕೆ ಅವ್ನ ಆಸ್ಕೆ ಇಷ್ಟ ಆಗಿಲ್ಲ ಅಂತ ಅವನ್ಗೆ. ಟಾಮು ಎಷ್ಟು ಎಫರ್ಟ್ ಹಾಕಿದೀನಿ ಗೊತ್ತಾ? 1 hour ಹೊಲ್ದಿದ್ದೀನಿ. ಒಂದಿನ ಆದ್ರೂ ಹಾಸಿಗೆ ಮೇಲೆ ಮಲ್ಕೋ. ನಮ್ಗೆ ಯಾರು ಹತ್ರ ಹಾಸಿಗೆ ಹೊಲ್ಕೊಟ್ಟಿಲ್ಲ. ನಾನು ಹೊಲ್ಕೊಟ್ಟಿದ್ದೀನಿ, ಅವ್ನು ಜಮಾ ಮಾಡ್ತಾನೆ. 2 ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ನಾನು ಅನ್ಕೊಂಡಿದ್ದೀನಿ ತಿಂಗಳ 2 ಲೆಗ್ಗಿನ್ಸ್ ತಗೋಬೇಕು ಅಂತ. 2 hours later. ಹಾಯ್ ಫ್ರೆಂಡ್ಸ್, ನಾವು ರೆಡಿ. ಡಿಸೈನ್ ಜೆಡ್ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತೈತೆ ಅಂತ. ಸೀರೆ ಹಾಕೊಂಡು ಬರ್ತೀನಿ ಅಂದ್ರೆ ಶಿವ ಬೇಡ ಅಂತೈತೆ ಫ್ರೆಂಡ್ಸ್. ನನ್ನ ಗಾಡಿನಲ್ಲಿ ಕುತ್ಕೊಳಕ್ ಬರಲ್ಲ ಅಂತೆ. ಎಲ್ಲಾದ್ರೂ ಉದ್ರಕೊಂಡು ಹೋದ್ರೆ ನಾನು ಕರ್ಕೊಂಡು ಬರಲ್ಲ ಅಂತ ಹೇಳ್ತೈತೆ. ನೋಡಿ ಫ್ರೆಂಡ್ಸ್, ನಮ್ಮ ಟಾಮು ಹಾಸಿಗೆ ಮೇಲೆ ಕೊನೆಗೂ ಬಂದು ಮಲ್ಗವನೆ. ಟಾಮು ಹೆಂಗಿದೆ ಹಾಸಿಗೆ? ಅದು ಹಾಸಿಗೆ ಮೇಲೆ ಮಲಗಿಲ್ಲ, ಆಚೆ ಮಲ್ಗವನೆ. ಹೆಂಗೈತೆ ಟಾಮು ಹಾಸಿಗೆ? ಇಷ್ಟ ಆಗಿಲ್ಲ ನಿನ್ಗೆ? ಇಷ್ಟ ಆಯ್ತಾ ಟಾಮು? ತುದಿಯಲ್ಲಿ ಮಲ್ಗವನೆ. ಹೋಗಿ ಅದು ಪೂರ್ತಿ ನಿನ್ಗೇನೆ, ಆರಾಮಾಗಿ ಮಲ್ಕೋ. ರೆಡಿಪಾ? ಶರ್ಟ್ ಹಾಕೋಪಿ. ಅದೇ ಬೇಕಾ ನಿಂಗೆ? ನಮಗ್ ಡ್ರೆಸ್ ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ. ಏನಪ್ಪಾ?
ಡ್ರೆಸ್ಗಳನ್ನೇ ಚೆನ್ನಾಗಿ ಕಮ್ಮಿ ಅಂದ್ರೆ ಅಲ್ಲ ನಾವಿಬ್ರು ಮ್ಯಾಚಿಂಗ್ ಅಲ್ಲಿ ಹೋಗೋಣ ಅಂತ ಅಷ್ಟೇ. ಪರವಾಗಿಲ್ಲ ಬಾ, ದೇವ್ರು ನಾವ್ ಹೆಂಗಿದ್ರು ಇಷ್ಟ ಆಗ್ತೀವಿ. ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್. ಒಂದ್ ಸ್ವಲ್ಪ ಪೌಡರ್ ಹಾಕೋಪಿ. ನಾನ್ ಮನೇಲಿ ದೀಪ ಎಲ್ಲ ಹಚ್ಚಿದೆ, ಮತ್ತೆ ಒಂದ್ಸಲ ಮನೆಯೆಲ್ಲ ಒರೆಸಿ ಪುಟ್ ಆಣಿ ರಂಗೋಲಿ ಹಾಕಿ, ರಂಗೋಲಿ ಮೇಲೆ ಚಪ್ಪಲಿ ಹಾಕ್ಬಾರ್ದು. ಸೀರೆ ಹಾಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಶಿವ ಎಲ್ಲ ಗಂಡ್ ಮಕ್ಳು ಹೆಂಡತಿರು ಸೀರೆ ಹಾಕೊಳ್ಳೋದು ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಶಿವ ನನ್ನ ಜೊತೆ ಬಂದ್ರೆ ಸೀರೆ ಹಾಕೋ ಬರ್ಬೇಡ ಅಂತೈತೆ, ಇಲ್ಲ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತೈತೆ. ಫ್ರೆಂಡ್ಸ್ ಸರ ನೋಡಿ ಇದೇ ತರ ಓಲೆ ಐತೆ ಹಾಕೊಂಡೆ, ಸ್ವಲ್ಪ ಯಾಕೋ ಭಾರ ಅನ್ನಿಸ್ತು, ಬಿಚ್ಬಿಟ್ಟೆ, ಎಲ್ಲಾದ್ರೂ ಬಿದ್ದೋಗ್ಬಿಡ್ತೈತೆ ಅನ್ಬಿಟ್ಟು. ಈ ಜುಮ್ಕಿನೇ ಚೆನ್ನಾಗಿ ಕಾಣಿಸ್ತು ನನಗೆ ಯಾವಾಗ್ಲೂ ಅಂದ್ಬಿಟ್ಟು ಜುಮ್ಕಿ ಹಾಕೊಂಡೆ. ನೋಡಿ ಫ್ರೆಂಡ್ಸ್, ಬಳೆನೂ ಚೇಂಜ್ ಮಾಡಿದೆ, ಡ್ರೆಸ್ ಮ್ಯಾಚಿಂಗು. ದೇವಸ್ಥಾನಗಳಿಗೆ ಹೋಗ್ಬೇಕಾರೆ ಬಳೆ ಇರ್ಬೇಕು. ಒಂದೊಂದ್ಸಲ ನಾನು ಮಿಸ್ ಆಗಿ ಆಗ ಗೊತ್ತಿಲ್ದೇ ಇದ್ದಾಗ, ಬುದ್ಧಿ ಇಲ್ದೇ ಇದ್ದಾಗ ಹಂಗೆ ಹೋಗ್ಬಿಡ್ತಿದ್ದೆ. ಅವಾಗ ಬೈತಾ ಇದ್ರು ಅರ್ಚಕರು, ಬಳೆ ಹಾಕ್ದೆ ದೇವಸ್ಥಾನಕ್ಕೆ ಬರಬಾರ್ದು ಅಂತ. ಅಪ್ಪಿ ಹಿಂಗ್ ಕೂದ್ಲು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಸೇರ್ಸಲ್ರು ತಾನೇ? ಹ್ಞೂ ಫ್ರೆಂಡ್ಸ್, ಅದೇನೋ ರೀಲ್ಸ್ ಆಗೈತಲ್ಲ, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಜೀನ್ಸ್ ಹಾಕೊಂಡು ಹೋಗ್ಬಾರ್ದು. ಹಂಗಾರೆ ಜಡೆ ಹಾಕೋಬಿಡ್ತೀನಿ. ಹೆಲ್ಮೆಟ್ ಎತ್ಕೋ, ಅಲ್ಲಿ ಹಿಡಿತಾರೆ ಫ್ರೆಂಡ್ಸ್ ಗುಂಜೂರ್ ಹತ್ರ. ಸ್ವಲ್ಪ ದೇವಸ್ಥಾನದ ಹತ್ರ ಅಲ್ಲೇ ಪೊಲೀಸರು ಇರ್ತಾರೆ, ಎನಿ ಟೈಮ್ ಅಲ್ಲೇ ಹಿಡಿದ್ಬಿಡ್ತಾರೆ. ಫೈನ್ ಯಾಕೆ ಕಟ್ಟಬೇಕು? ಆಮೇಲೆ ಆಂಜನೇಯನೇ ಸಿಕ್ಕಾಕ್ಸ್ಬಿಡ್ತೈತೆ ನಮ್ಮನ್ನ. ನಿಮ್ಮನ್ನ ನಾನು ಹೆಲ್ಮೆಟ್ ಹಾಕ್ತೆ ಬಾ ಅಂತ ಹೇಳಿದ್ನಾ? ಏನಪ್ಪೇ ಹೂವ ಆಂಜನೇಯ ದೇವಸ್ಥಾನದ ಹತ್ರ ಹೂವ ರೇಟ್ ಜಾಸ್ತಿ ಅಲ್ಲ ಅಂದ್ರೂ ಅಲ್ಲಿ ಬಾಡೋದಂಗ ಆಗ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಇಷ್ಟಿಷ್ಟೇ ಉದ್ದ ಕೊಡ್ತಾರೆ. ಓ ಮೈ ಗಾಡ್, ನನ್ ಫೋನು ರಿಬ್ಬನ್ ಹಾಕೊಂಡು ಹೋಗೋದೇ ಬೆಸ್ಟ್. ಸುಮ್ಮನೆ ರೆಡಿ ಫ್ರೆಂಡ್ಸ್, ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವೀಗ ಗುಂಜೂರು ದೇವಸ್ಥಾನಕ್ಕೆ. ಹೋಗ್ತಾ ಹೂವು ತಗೊಂಡು ಹೋಗ್ಬೇಕು. ಎರಡು ಮಾಡ ಕೊಡಿ. ಹಾ ಕೆಳಗಡೆ ಚಿಪ್ಪೆ ಕುಯ್ಕೋ. ಇದೇನು ಹಣ್ಣು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೊನ್ನೆ ನಾನು ತೋರಿಸ್ನಲ್ಲ ಅದೇ ಅನ್ಕೋತೀನಿ. ನೋಡಿ ಇದು, ನೋಡಿ ಇದು ಡ್ರಾಗನ್, ಅದೇನೋ ಒಂದು ಹಣ್ಣು. ಚೆರ್ರಿನಾ? ನಾವು ವಾರ ಇಲ್ಲಿ ಬರ್ತಾ ಇದ್ವಿ ಫ್ರೆಂಡ್ಸ್. ಇವಾಗ ಹೋಗ್ತಾ ಇರೋದು ಗುಂಜೂರ್ಗೆ, ಇದೇ ರೋಡಲ್ಲೇ ಹೋಗೋದು. ಏನಪ್ಪ ಹಿಂಗೇ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇದು ಮುಳ್ಳೂರು ಅಂತ. ಈ ಊರಲ್ಲಿ ನೆನ್ನೆಯಿಂದ ಏನೋ ಊರಬ್ಬ, ಬೆಳಗ್ಗೆ ಕರಗಲ್ಲ ಆಗೈತೆ. ಒಬ್ರು ಕರೆದಿದ್ರು, ನಾವು ಹೋಗಕ್ಕೆ ಆಗ್ಲಿಲ್ಲ. ಬೆಳಗ್ಗೆ ಬಂದಿದ್ರೆ ನಾವು ಕರ್ಗ ನೋಡ್ಬೋದಿತ್ತಪ್ಪಿ. ನೋಡಿ ಫ್ರೆಂಡ್ಸ್, ಈ ಊರಲ್ಲಿ ಕರ್ಗ ಸಕ್ಕದಾಗ ಆಗ್ತೈತೆ. ಈ ಊರಲ್ಲಿ ಮಾತ್ರ ಫುಲ್ ಸೀರಿಯಲ್ ಸೆಟ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಇಲ್ಲೊಂದು ಪಾನಿಪುರಿ ಅಂಗಡಿ ಇರ್ಬೇಕೆ? ಹಾ ಐತೆ, ಪ್ಯಾಕ್ ಮಾಡಿಟ್ಟವ್ರು ನೋಡು. ಒಂದ್ಸಲ ತಿಂದಿದ್ದೆ ಇಲ್ಲಿ. ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ. ಯಪ್ಪ ಸದ್ಯ ನಮ್ಮ ಹತ್ರ ಕಾರಿಲ್ಲ. ಕಾರಿದ್ದಿದ್ರೆ ಹಿಂಗೆ ಲೈನಲ್ಲಿ ಬರ್ಬೇಕಿತ್ತು. ಬೈಕ್ ಆಗಿದ್ಕೆ ಮಧ್ಯದಲ್ಲಿ ನುಗ್ಗಿ ಹೋಗ್ಬೋದು. ಹಿಂಗೋದ್ರೆ ವರ್ತೂರ್ ತಾನೇ? ಹಿಂಗೋದ್ರೆ ವರ್ತೂರಾ? ಯಾವುದೋ ಊರು ಬರ್ತೈತೆ ಈ ಕಡೆ, ಮಾರತಳ್ಳಿನ ಏನೋ. ಹಬ್ಬ, ಒಂದು 5 ನಿಮಿಷ ಟ್ರಾಫಿಕಲ್ಲಿ ಇರೋದಕ್ಕೆ ತಲೆನೋವು ಬಂತು. ಬಂದ್ವಿ ನಮ್ಮ ಆಂಜನೇಯ ಹತ್ರ. ಓ, ಆ ಕಡೆ ಹೋಗ್ಬೇಕು ತಾನೆ, ಆಪೋಸಿಟ್ ಅಕ್ಕಿ ತರಕ್ಕೆ. ನಾವು ಅರ್ಕೆಗೆ ತರದೇನೆ ಬಂದ್ಬಿಟ್ಟಿದೀವಿ. ನೋಡುವ ನಡಿ. ನಮ್ಮ ಆಂಜನೇಯ ಚಿಕ್ಕ ಜಾತ್ರೆ ತರ ಐತೆ. ಅಪೋಸಿಟೇ ಹೋಗ್ಬೇಕಪ್ಪ ಫ್ರೆಂಡ್ಸ್. ಅಕ್ಕಿ ತರಕ್ ಮರ್ತು ಬಿಟ್ವಿ ನಾವು. ಆ ಕಡೆ ಹೋಗ್ಬೇಕು ಇವಾಗ. ನಾನು ಹೇಳ್ದೆ ಮನೆ ಹತ್ರ ತಗೊಂಡು ಬಂದ್ಬಿಡೋಣ ಅಂತ.
ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ, ಬೈಕಲ್ಲಿ ಹೋಗೋಕ್ಕೆ ಆಗಲ್ಲ. ಹಿಡ್ಕೊಳ್ತೀನಿ. ಬೇರೆ ಫುಲ್ಲು ಧೂಳು. ಅಜ್ಜಿ ಅಲ್ಲ, ಇಲ್ಲಿ ಒಂದು ಅಂಗಡಿಗಳೇ ಇಲ್ಲ ಅಂತ, ಎಲ್ಲರೂ ಬರೀ ಬಿಲ್ಡಿಂಗ್ಗಳೇ. ರೇಷನ್ ಅಂಗಡಿನೇ ಸಿಗ್ತಾ ಇಲ್ಲ ಫ್ರೆಂಡ್ಸ್ ನಮಗೆ. ನಾನು ಹೇಳ್ದೆ ಫ್ರೆಂಡ್ಸ್ ಇವಾಗೆ ಅಕ್ಕಿ ಕೊಡ್ತಿಗೆಟ್ಟವೆ ತಗೊಂಡು ಬರೋಣ ಅಂತ, ಹೇಳೋದು ಮತ್ತೆ ಕೇಳಿಲ್ಲ. ಇವಾಗ ಮತ್ತೆ ವಾಪಸ್ ಹೋಗ್ತಿದ್ದೆ ಗಾಡಿ ಎತ್ಕೊಂಡು ಬರೋಕ್ಕೆ. ಫೋನು ಈ ಥರ ಇಟ್ಕೊಳ್ಳೋದು, ವಿಡಿಯೋ ಮಾಡಬೇಕಾದ್ರೆ ಕೈ ನೋವು ಬರಲ್ಲ ಅಂತ. ಯಾವ ನೀವು ಮತ್ತಿಲ್ಲ ಹೋಗ್ತಿದ್ದೀರಾ? ಬಸ್ ಕೊಡ್ತಿ. ಈ ಕಡೆ ಹೋಗ್ತೀವಿ. ಇಲ್ಲ, ಇನ್ನು ಪೂಜೆ ಸಾಮಾನು ತಗೊಂಡು ಹೋಗೋದು. ಪೂಜೆ ಸಾಮಾನು ತಗೊಂಡ್ರಿ, ಈಗ ಅಕ್ಕಿ ತಗೋಬೇಕು ದೇವ್ರಿಗೆ. ಅರ್ಕೆ ಆ ಏರಿಯಾದಲ್ಲಿ ರೇಷನ್ ಅಂಗಡಿ ಹುಡ್ಕೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು. ಅಷ್ಟು ದೊಡ್ಡ ಸಿಟಿ, ರೇಷನ್ ಅಂಗಡಿ ಎಲ್ಲ ಸಂದಿಗೊಂದಿಲ್ಲವೆ, ರೋಡ್ ಸೈಡೆಲ್ಲ ಬರೀ ಬಿಲ್ಡಿಂಗ್ಗಳವೆ. ಹೆಂಗೋ ಹುಡುಕಿ 25 kg ಅಕ್ಕಿ ತಗೊಂಡೆ, ಒಂದು 5 kg ಸಕ್ಕರೆ ತಗೊಂಡೆ. ನಾನು ಅರ್ಕೆ ಮಾಡ್ಕೊಂಡಿದ್ದ ನನ್ನ ಕೈಲಿ ಆದಷ್ಟು ತಂದು ಕೊಡ್ತೀನಿ ಅಂದ್ಬಿಟ್ಟು. ಶಿವಾಗೆ ಬೈಕಲ್ಲಿ ರೇಷನ್ ಹಾಕ್ಕೊಂಡು ಹೋಗೋಕೆ ಬರಲ್ಲ ಫ್ರೆಂಡ್ಸ್, ಅದು ಬೇರೆ ದೊಡ್ಡ ಸಿಟಿಗಳಲ್ಲಿ ಡ್ರೈವ್ ಮಾಡೋಕೆ ಅಷ್ಟೊಂದು ಗೊತ್ತಾಗಲ್ಲ. ಅದಕ್ಕೆ ಆಟೋ ಮಾಡ್ತು, ಆಟೋದಲ್ಲಿ ನೀನು ಹಾಕ್ಕೊಂಡು ಬಾ, ನಾನು ಮುಂದೆ ಹೋಗಿರ್ತೀನಿ ಅಂತ. ಬರೀ ಒಂದು 5 ನಿಮಿಷ ಅಷ್ಟೇ ಫ್ರೆಂಡ್ಸ್ ರೇಷನ್ ಅಂಗಡಿಯಿಂದ ದೇವಸ್ಥಾನಕ್ಕೆ. ಅಲ್ಲಿಗೆ 100 ರೂಪಾಯಿ ತೊಗೊಂಡ್ರು. ನನಗಂತೂ ಹೊಟ್ಟೆ ಉರಿದೋಯ್ತು. ತಲೆ ಮೇಲೆ ಹಾಕ್ಕೊಂಡಿದ್ರು ನಾನೇ ಒಂದು 10 ನಿಮಿಷಕ್ಕೆ ಪಟ ಅಂತ ನಡ್ಕೊಂಡು ಎತ್ಕೊಂಡ್ಬಿಡ್ತಿದ್ದೆ ಅಂತ ಅನ್ನಿಸ್ತು. ಆಮೇಲೆ ಇಷ್ಟೊಂದು ಕಂಜೂಸ್ ಮಾಡೋದು ಬೇಡ, ಆಂಜನೇಯ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಬಿಡ್ತಾರೆ, ಕಂಜೂಸನ ಮಾಡ್ತೀರಾ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಹಾಕ್ಕೊಂಡೋದೆ. ಆಮೇಲೆ ನಾನು ಹೋಗೋಷ್ಟರಲ್ಲಿ ಶಿವ ಅಲ್ಲಿಗೆ ಬಂದಿತ್ತು. ಅದನ್ನೆತ್ತು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಅದ್ರ ಒಳಗಡೆನೇ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಅನ್ನ ಎಲ್ಲ ಮಾಡೋದು, ಪ್ರಸಾದ ಎಲ್ಲ ಅಲ್ಲಿ. ಆಮೇಲೆ ಫಸ್ಟಿಂದ ದೇವಸ್ಥಾನದೊಳಗೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮೊದಲು ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಈ ಥರ ಇರುತ್ತೆ. ಮತ್ತು ತೆಂಗಿನಕಾಯಿ ಸಹ ಆಚೆನೆ ಹೊಡ್ಕೊಂಡು ಎತ್ಕೊಂಡು ಹೋಗ್ಬೇಕು ನಾವು. 2 ತೆಂಗಿನಕಾಯಿ ತೊಗೊಂಡೋಗಿದ್ವಿ, ಒಂದು ಶನಿ ಮಹಾತ್ಮಗೆ ಮತ್ತು ಆಂಜನೇಯ ಸ್ವಾಮಿಗೆ. ಒಳಗಡೆ ಇನ್ನೂ ತುಂಬ ದೇವಸ್ಥಾನಗಳಿದೆ ಫ್ರೆಂಡ್ಸ್, ಇನ್ನೂ ದೇವ್ರುಗಳಿದೆ. 5-6 ವರ್ಷ ಹಿಂದೆ ಬಂದಿದ್ದಲ್ಲ, ಸಡನ್ನಾಗಿ ಶಾಕ್ ಆಗೋಯ್ತು ನನಗೇನೆ, ಇಷ್ಟೊಂದು ದೇವ್ರುಗಳು ಮಾಡಿಬಿಟ್ಟಿದ್ದಾರೆ ಒಳಗೆ ಅಂತ. ಸ್ವಲ್ಪ ಜಾಗದಲ್ಲಿ ಎಷ್ಟೊಂದೆಲ್ಲ ದೇವರುಗಳಿದ್ದಾವೆ, ನೋಡ್ತಾ ಹೋಗಿ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲು ಶನಿ ಮಹಾತ್ಮನ ದರ್ಶನ ಮಾಡ್ಕೋಬೇಕು. ಮೊದಲೆಲ್ಲ ಟಿಕೆಟ್ ಇರಲಿಲ್ಲ ಪೂಜೆಗೆ, ಈಗ 10 ರೂಪಾಯಿ ಟಿಕೆಟು ಮಾಡಿದ್ರು. ಒಂದು 20 ನಿಮಿಷ ಕ್ಯೂನಲ್ಲಿ ಕಾಯ್ದ್ವಿ. ಇದೇ ಫಸ್ಟ್ ಟೈಮ್ ಇಷ್ಟು ಕಾಯ್ದಿದ್ದು, ನಾವು ಬಂದಾಗೆಲ್ಲ ಫ್ರೀಯಾಗಿರ್ತಿತ್ತು. ಅಲ್ಲೊಂದು ಪಾಪು ನೋಡಿ ಎಷ್ಟು ಖುಷಿ ಆಯ್ತಂದರೆ, ಪ್ರತಿ ಸಲ ದೇವಸ್ಥಾನಗಳಿಗೆ ಹೋದಾಗ ಮಕ್ಕಳನ್ನೇನಾದರೂ ನೋಡಿದಾಗ ಇನ್ನೊಂದ್ಸಲ ಬರುವಾಗ ನಾನು ಈ ಥರ ಎತ್ಕೊಂಡು ಬರ್ತೀನಾ ಅಂತ ಅನ್ನಿಸ್ತಾ ಇರ್ತೈತೆ. ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಮಗು ನೋಡಿದಂತೂ ಫುಲ್ ಖುಷಿ ಆಯಿತು. ಆಮೇಲೆ ಇದು ದೇವಸ್ಥಾನದ ಒಳಗಡೆನೇ, ಮತ್ತು ಇದು ಮೇನ್ ರೋಡ್ ಸೈಡೇ ಇರೋದ್ರಿಂದ ಎಂಟ್ರೆನ್ಸಿಂದ ಬರೋಕ್ಕಾಗಲ್ಲ, ಹಿಂದೆಗಡೆಯಿಂದ ಬರಬೇಕು. ಅದೇನು ಅಂತ ಗೊತ್ತಿಲ್ಲ. ಇದು ಶನಿಮಹಾತ್ಮ ದೇವಸ್ಥಾನ. ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೋಬೋದು, ಈ ಕಡೆ ಎಲ್ಲ ಪರ್ಮಿಷನ್ ಇದೆ. ಆದರೆ ಒಂದು ಲೆಕ್ಕದಲ್ಲಿ ಈ ಥರ ವೀಡಿಯೋ ಮಾಡೋಂಗಿಲ್ಲ ದೇವ್ರನ್ನ ಡೈರೆಕ್ಟಾಗಿ. ನಿಮಗೆಲ್ಲ ತೋರಿಸ್ಬೇಕು ಅಂತ ಮಾಡಿಕೊಂಡೆ. ಶನಿಮಹಾತ್ಮ ದೇವ್ರ ಎದುರುಗಡೆ ಗಣಪತಿ ಇತ್ತು, ಅದಕ್ಕೂ ನಮಸ್ಕಾರ ಮಾಡಿಕೊಂಡು, ಅದಕ್ಕೂ ಅಲ್ಲ ಅವ್ರಿಗೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ನವಗ್ರಹ ಸುತ್ತಾಕಕ್ಕೆ ಹೋದ್ವಿ. ಇಲ್ಲಿ ನಮಗೇನಾದರೂ ದೋಷಗಳಿದ್ರೆ ಪೂಜೆ ಮಾಡಿಸ್ಬೋದು, ನಾವೇ ಪೂಜೆ ಮಾಡ್ಬೋದು ಅಲ್ಲೇ ಎದುರುಗಡೆನೆ. ಇಲ್ಲ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಪುರೋಹಿತರನ್ನು ವಿಚಾರಿಸಿದ್ರೆ ಅವ್ರು ಪೂಜೆ ಮಾಡಿಕೊಡ್ತಾರೆ. ಆ ಥರ ಎಲ್ಲ ಇರುತ್ತೆ. ನಾವು ಹೋದಾಗೆಲ್ಲ ಇಲ್ಲಿ ಸುತ್ತಾಕ್ತಾ ಇರ್ತೀನಿ. ಮತ್ತು ನವಗ್ರಹನ ಮುಟ್ಟಿ ನಾವು ಸುತ್ತಾಕ್ಬಾರ್ದು, ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ಮತ್ತು ಅಲ್ಲಿ ಪಕ್ಕದಲ್ಲೇನೇ ವಿನಾಯಕ ಸ್ವಾಮಿ, ಇದೆಲ್ಲ ಹೊಸ್ದಾಗಿರೋದು ಫ್ರೆಂಡ್ಸ್. ನನಗೆ ಎಷ್ಟು ಖುಷಿ ಆಗ್ಬಿಡ್ತಂದರೆ, ದೊಡ್ಡ ದೇವಸ್ಥಾನಕ್ಕೆ ಬಂದಷ್ಟು ಖುಷಿ ಆಯಿತು. ಮೊದಲು ಆಂಜನೇಯ ಸ್ವಾಮಿ, ಶನಿಮಹಾತ್ಮ ಸ್ವಾಮಿ ಎರಡೇ ಇದ್ದಿದ್ದು, ಮತ್ತು ಶಿವ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಗಣಪತಿ, ಈ ಚಿಕ್ಕ ದೇವಸ್ಥಾನಗಳು ಇರಲೇ ಇಲ್ಲ. ಫುಲ್ ಖುಷಿ ಆಯಿತು. ಎಲ್ಲ ದೇವರು ಒಂದೇ ಕಡೆ ನೋಡಿದ್ದಕ್ಕೆ. ಇವರಿಬ್ಬರು ನೋಡಿದ್ಮೇಲೆ ಇವರ ತಂದೆ ನೋಡಲೇಬೇಕಲ್ಲ, ಇದೇ ಶಿವಪ್ಪ. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಇರುತ್ತೆ ರಶ್ಶು, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೋ. ಇವ್ರನ್ನೆಲ್ಲ ನೋಡಿಕೊಂಡು ಆಮೇಲೆ ಆಂಜನೇಯ ಸ್ವಾಮಿ ಹತ್ರ ಹೋದ್ವಿ. ಅಲ್ಲೂ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು, ಇದು ಆಂಜನೇಯ ಸ್ವಾಮಿ ಎದುರುಗಡೆ ಅವ್ರದ್ದು ಪಾದ, ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು, ಆಂಜನೇಯ ಸ್ವಾಮಿ ಎದುರುಗಡೆನೆ ಸಾಯಿಬಾಬಾ. ಇದು ಇತ್ತು 5-6 ವರ್ಷದ ಹಿಂದೆ, ಇದು ಇತ್ತು ಹೊಸದಾಗಿ ಆಗಿದ್ದು. ತುಂಬ ದೇವ್ರುಗಳಿದೆ ಫ್ರೆಂಡ್ಸ್. ನೋಡಿ ಅದ್ರ ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿನೂ ಇದೆ. ಒಂದೇ ಜಾಗದಲ್ಲಿ ಇಷ್ಟೆಲ್ಲ ದೇವ್ರು ನೋಡಿ ಖುಷಿ ಆಯಿತು. ಇದೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಸಾಕು ಫ್ರೆಂಡ್ಸ್, ಎಲ್ಲ ದೇವ್ರು ನೋಡ್ಬೋದು ನಾವು. ಆಮೇಲೆ ಹಂಗೆ ಪ್ರಸಾದ ತಿನ್ನಕ್ಕೆ ಬಂದ್ವಿ. ನಾವು ಕೊಟ್ಟವಲ್ಲ ರೇಷನ್ನು, ಅದು ಇಲ್ಲಿಗೇ ಹೋಗೋದು ಅನ್ನದಾನಕ್ಕೆ. ಅಲ್ಲಿ ತಟ್ಟೆಗಳೆಲ್ಲ ತೊಳೆದು ಇಟ್ಟಿರ್ತಾರೆ, ತಿನ್ಬಿಟ್ಟು ಅದರಲ್ಲೇ ಹಾಕ್ಸ್ಕೊಳ್ಳೋದು. ನಾವು ಬೆಳಗ್ಗೆನೇ ಹೋಗಿದ್ರೆ ಪಾಯಸ ಮಾಡಿರ್ತಿದ್ರು, ಪಾಯಸ ಆಗಲಿ, ಕೇಸರಿ ಭಾತ್ ಆಗಲಿ, ಪೊಂಗಲ್ ಆಗಲಿ ಮಾಡಿರ್ತಾರೆ. ನಾವು ಹೋಗೋಷ್ಟರಲ್ಲಿ 2 ಗಂಟೆ ಆಗಿಬಿಟ್ಟಿತ್ತಲ್ಲ, ಸ್ವೀಟ್ ಖಾಲಿಯಾಗಿ ಹೋಗಿತ್ತು, ಅನ್ನ ಸಾಂಬಾರು ಅಷ್ಟೇ ಇತ್ತು. ಏನು ಹೇಳಿ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಪ್ರಸಾದ ಇದ್ದಷ್ಟು ಟೇಸ್ಟು ಬೇರೆ ಎಲ್ಲೂ ನಾವು ಮನೇಲಿ ಮಾಡಿದ್ರೂ ಸಿಗಲ್ಲ.
ಏನು ಜಾಸ್ತಿ ಐಟಮ್ಸ್ ಇರಲ್ಲ, ಆದರೂ ಸಿಂಪಲ್ ಆಗಿದ್ರು ಎಷ್ಟು ಟೇಸ್ಟ್ ಇರುತ್ತೋ ಅದನ್ನೆಲ್ಲ ತಿಂದಮೇಲೆ ನಾವೇ ಪ್ಲೇಟ್ ತೊಳೆದಿಡಬೇಕು. ನೀಟಾಗಿ ತೊಳೆದಿರ್ತೀನಿ ನಾನಂತೂ ಓದಾಗ್ಲಿಲ್ಲ, ಯಾಕಂದರೆ ಅದನ್ನು ನಮ್ಮ ಮಕ್ಕಳು ತಿನ್ಬೋದು, ಅದರಲ್ಲಿ ದೊಡ್ಡವ್ರು ತಿನ್ಬೋದು, ಮತ್ತು ನಮಗೇನಾದರೂ ಹುಷಾರಿಲ್ಲ ಅಂದರೆ ಅವ್ರಿಗೂ ಬಂದ್ಬಿಡುತ್ತೆ ಅಂತ ನೀಟಾಗಿ ಆ ತೊಟ್ಟೆನಲ್ಲೇ ತೊಳೆದಿಟ್ಟು ನೋಡಿ. ನಾವು ಆಗಲೇ ಅಕ್ಕಿ ಇಟ್ಟಿದ್ದಿಲ್ಲೇನೇನೆ, ಇದು ಅನ್ನಪೂರ್ಣೇಶ್ವರಿ ಪ್ರಸಾದ ಎಲ್ಲ ತಿಂದಿದ್ದಾದಮೇಲೆ ಒಂದು 10 ನಿಮಿಷ ಅಲ್ಲಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ. ಎಷ್ಟೇ ನೋಡಿದ್ರು ನಂಗೆ ಸಮಾಧಾನ ಆಗಲ್ಲ, ಆಂಜನೇಯ ಸ್ವಾಮಿನ ಮಾತ್ರ ನೋಡ್ತಾನೆ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ಅಲ್ಲಿ ಮಾತಾಡೋಣ ಅಂದರೆ ಫುಲ್ ಗಜಿಬಿಜಿ, ಶನಿವಾರ ಬೇರೆ ಅಲ್ವಾ, ಫುಲ್ ರಶ್ಶು. ಅಲ್ಲಿ ಮಾತಾಡೋಕ್ಕೆ ಇಷ್ಟ ನನಗೆ, ನಾನು ಮಾತಾಡಿದ್ರು ಕೇಳಿಸ್ತಿಲ್ಲ. ಆಮೇಲೆ ಹೊರಗಡೆ ಬಂದ್ವಿ, ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ನೋಡ್ತಿದ್ವಿ. ರೋಡ್ ಸೈಡ್ ಇರೋದ್ರಿಂದ ಧೂಳೆಲ್ಲ ಜಾಸ್ತಿ ಕೂತಿರುತ್ತೆ. ಮೈಸೂರು ಪಾಕ್ ಒಂದು ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡಿಟ್ಟಿದ್ರು, ಅದಕ್ಕೆ ಮೈಸೂರು ಪಾಕ್ ಮಾತ್ರ ತಗೊಳ್ಳೋಣ, ಕಡಲೆಪುರಿ ಏನು ಬೇಡ ಅಂದ್ಬಿಟ್ಟು ಮೈಸೂರು ಪಾಕ್ ತಗೊಂಡು, ಆಮೇಲೆ ಒಂದು ದಾರನೂ ಇರಲಿಲ್ಲ ನಮ್ಮಿಬ್ಬರ ಕೈಯಲ್ಲಿ. ದೃಷ್ಟಿಗೆ ಅಂದ್ಬಿಟ್ಟು ಒಂದು ಕಪ್ ಥರ ತಗೊಬಿಡೋಣ, ಅದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಪ್ ಥರ ತಗೊಂಡು ಕಟ್ಕೊಂಡ್ರೆ ದೃಷ್ಟಿ ಮತ್ತೆ ಯಾವುದೇ ಗಾಳಿ ದೇವಾಭೂತ ಏನು ಹತ್ರ ಬರಲ್ಲ ಅಂತ ಹೇಳ್ತಾರೆ. ನಾನು ಹೋದಾಗೆಲ್ಲ ಆಂಜನೇಯ ಸ್ವಾಮಿ ಡಾಲರು ಮತ್ತು ಗದೆನೇ ನೋಡ್ತಾ ಇರ್ತೀನಿ ಹಾಕ್ಕೊಳ್ಳೋಣ ಅಂತ, ಆದರೆ ಹೆಣ್ಮಕ್ಳು ಹಾಕ್ಕೊಳ್ಳೋಂಗಿಲ್ವಂತೆ. 2 ಅವರ್ ಜರ್ನಿ ಮಾಡಿ ಬಂದ್ವಿ ಫ್ರೆಂಡ್ಸ್. ಶಿವಕುಮಾರು ಒಂದೊಳ್ಳೆ ಕೆಲಸ ಮಾಡ್ಕೊಂಡಿದ್ದೆ, ಹೆಲ್ಮೆಟ್ನ ತಲೆಗೆ ಹಾಕ್ಕೊಂಡಿದ್ದು ಗಾಡೀಲಿ ಹೋಗ್ಬೇಕಾರೆ ಬೀಳಿಸಿ ಅದು ಗ್ಲಾಸ್ ಎಲ್ಲ ಒಡೆದೋಗಿ ಜವಾಬ್ದಾರಿ ಇಲ್ಲದೆ. ಇನ್ನೊಂದ್ಸಲ ನಾನು ನಿನ್ನ ಕರ್ಕೊಂಡೋಗಲ್ಲಪ್ಪಿ, ನನ್ನ ಜೊತೆ ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ, ಬೈಕ್ ಸವಾಸನೆ ಬೇಡ. ನಾವು ಆಂಜನೇಯ ದೇವಸ್ಥಾನದಿಂದ ಬರೀ ಮೈಸೂರು ಪಾಕ್ ಮಾತ್ರ ತಗೊಬಂದ್ವಿ ಫ್ರೆಂಡ್ಸ್, ಕಡಲೆಪುರಿ ಏನು ತಗೊಂಡಿಲ್ಲ. ಪ್ರಸಾದ ಅಂತ ಏನಾದರೂ ಒಂದು ತಗೋಬೇಕಲ್ಲ, ಮೈಸೂರು ಪಾಕೆ ತಗೋಬಿಡೋಣ ಅಂದ್ಬಿಟ್ಟು ತಂದ್ವಿ. ಏನದು ಲಿಸ್ಟು? ಓ, ನಾವು ಅರ್ಕೆ ತೀರಿಸಿದ್ವಲ್ಲ, ಅದು ಇದು ಕೊಟ್ಟವ್ರೆ. ಇದನ್ನ ಏನು ಮಾಡ್ಬೇಕು ಈಗ? ಮಾಡ್ಕೊಳ್ಳೋದಾ? ಅಪ್ಪ ಸುಸ್ತಾಗೋಯ್ತಪ್ಪ ಸ್ವಾಮಿ. ಗಾಡಿ ಓಡಿಸೋರ್ಗಿಂತ ಹಿಂದೆ ಕೂತಿರೋರ್ಗೆ ಟೆನ್ಷನ್ ಅಪ್ಪ. ಅದು ಅರ್ಧಂಬರ್ಧ ಗಾಡಿ ಓಡಿಸೋ ಗಂಡನ ಹತ್ರ ಎಷ್ಟು ಟೆನ್ಷನ್ ಆಗಲ್ಲ. ಮೈಸೂರು ಪಾಕ್ ನಾನು ನೀರು ಹಾಕ್ಬಿಡ್ತೀನಿ. ಕೆಲಸಕ್ಕೆ ಜಾಯಿನ್, ಈಗ ಜಾಯಿನ್. ಕಣ್ಣು ಗೊತ್ತು? ಬಾಯಲ್ಲಿಟ್ರೆ ಕರ್ಗೋಗ್ತಿದೆ, ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತೀನಿ. ಫುಲ್ ರೆಸ್ಟ್ ಮಾಡೋದು, ಈಗ ಒಂದು ತಲೆ ಫುಲ್ ಗಿರ್ರು ಅಂತೈತೆ. ಈಗ ಸಂಜೆ 6 ಗಂಟೆ ಮೇಲೆನೆ ಆಗ್ತಾ ಬಂತು. ತುಂಬಾ ಚಳಿ ಐತೆ ಫ್ರೆಂಡ್ಸ್, ಯಾವತ್ತೂ ಲೈಫಲ್ಲಿ ನನ್ಗೆ ಇಷ್ಟು ಚಳಿ ಆಗಿರಲಿಲ್ಲ, ಅಷ್ಟು ಚಳಿ ಆಗ್ತೈತೆ. ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ. ನೀವ್ ಹೇಳದಂಗೆ ಹಾಲು, ಟೀ ಪುಡಿ, ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಯಾಕಂದ್ರೆ ಹಾಲ್ನ ಬೆಳಗ್ಗೆ ಒಂದ್ಸಲ ಕಾಯಿಸಿಟ್ಟಿದ್ದೀನಿ. ಅದಕ್ಕೆ ಇಷ್ಟು ನಾನು ಮೊದಲು ನೀರ್ಗೆ ಟೀ ಪುಡಿ ಹಾಕಿ ಕುದಿಸಿನೂ ಮಾಡ್ತೀನಿ, ಈ ತರನು ಮಾಡ್ತೀನಿ. ಅಂದ್ರೆ ಎಕ್ಸ್ಟ್ರಾ ಪಾತ್ರೆ ಬೇಕಲ್ಲ ಬೇರೆ ಟೀ ಮಾಡಕ್ಕೆ, ಇದೇ ಪಾತ್ರೆ ಇಲ್ಲಾದ್ರೆ ಮಾಡ್ಕೋಬಹುದು ಅಂದ್ಬಿಟ್ಟು ಈಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಎಳಿತಾ ಇತ್ತು. 1 ಅವರ್ ಮಲ್ಕೊಂಡು ಎದ್ದಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವಕುಮಾರ್ ಕುರ್ಮೆ ಮೇಯ್ತಿದೆ, ಖಾರ ಬುಂದಿ. ನಾವು ಸ್ವಲ್ಪ ಏನ್ ಮಾಡ್ತಾರೆ, ನಮ್ ಟೀಚ್ ಎಲ್ಲ ಬಿಡ್ತೈತೆ. ಅಪ್ಪ ಟೀ ಅಡಿಕ್ಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಈ ಚಳಿ ಟೀನ ಕುಡೀರಿ ಕುಡೀರಿ, ಇಲ್ಲಾಂದ್ರೆ ಗಡಗಡ ನಡಗಿಸ್ತೀನಿ ಅಂತ ಇರುತ್ತೆ. ಅದಕ್ಕೆ ಟೀ ಕುಡಿಯೋದು. ಸಾಕ್ ಮಾಡಿದೀನಿ. ಹೆಂಗಿದೆಯಪ್ಪಿ? ಕೋಲ್ಡ್ ಆಗ್ತಾ ಇಲ್ಲ ಇವಾಗ. ಪಾದೆಲ್ಲ ಫುಲ್ ಐಸ್ ಕಟ್ಟೆ ತರ ಆಗ್ಬಿಟ್ಟಿದಪ್ಪಿ ಆಗ್ಲೇ. ನಾನು ಮಲಗಿದ್ದೀನಿ ಫ್ರೆಂಡ್ಸ್, ನಾನು ಚಳಿ ತಡೆಯಕ್ಕಾಗ್ದೆ ಫುಲ್ ಕೋಲ್ಡ್ ಆಗ್ಬಿಟ್ಟಿದೀನಿ. ಬೆಡ್ಶೀಟ್ ಹಚ್ಬೇಕು ತಾನೇ ಪಿ, ಐಸ್ ಕಟ್ಟೆಲ್ ಮಲಗ್ದಾಗ ಆಗೈತೆ. ಆಮೇಲೆ ಎದ್ ನೋಡ್ರೆ ಬೆಡ್ಶೀಟ್ ಹಾಕೊಂಡಿಲ್ಲ, ಅದಕ್ಕೆ ಚಳಿ. ಸೂಪರ್ ಆಗೈತಪ್ಪಿ. ಫ್ರೆಂಡ್ಸ್ ಎಲ್ರು ಅನ್ಕೋತೀರ ನಾನ್ ಜಾಸ್ತಿ ತಿಂತೀನಿ ಅಂತ. ಶಿವ ದೇವರಣೆ ತಿನ್ಬೇಕು, ತಿನ್ನೋ ವಯಸ್ಸು. ಅದೇನಂದ್ರೆ ಫ್ರೆಂಡ್ಸ್, ನಮ್ಗೆ ಇಬ್ರೇ ಅಲ್ಲ, ಹಂಗಾಗಿ ಜವಾಬ್ದಾರಿ ಏನೋ ಐತೆ. ಇಬ್ರೇ ಅಲ್ಲ, ಹಂಗಾಗಿ ತಿಂತಾ ಇದೀವಿ. ಒಂದ್ ಮಗು ಆಗ್ಬಿಟ್ರೆ ಮುಗೀತು. ಒಂದ್ ಮಗು ಆಗ್ಬಿಟ್ರೆ ತುಂಬಾ ಜನ ಹೇಳ್ತಾರೆ ಫ್ರೆಂಡ್ಸ್, ತಿನ್ಬೇಕು ತಿಂಡಿ ಅಂತಾನು ಅನ್ಸಲ್ವಂತೆ ತುಂಬಾ ಜನಕ್ಕೆ. ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಅಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ನಮ್ ಜೊತೆ ಇರ್ಬೇಕಾದ್ರೆ ಚೆನ್ನಾಗಿ ತಿಂತಾ ಇದ್ವಿ, ಅದು ಇದು ಎಲ್ಲ. ಇವಾಗ ತಿಂಡಿ ಅಂದ್ರೆ ಚೀ, ಯಾರು ತಿಂತಾರೆ ಅಂತ ಹೇಳ್ತಾರೆ. ಪಾನಿಪುರಿನ ಚೀ ಅಂತಾರೆ. ಮಕ್ಕಳು ಬಂದ್ಮೇಲೆ ತಿನ್ಬೇಕು ಅಂತ ಅನ್ಸಲ್ವಂತೆ. ಅಟ್ಲೀಸ್ಟ್ ನಾನ್ ತಿನ್ನೋದ್ ಬಿಟ್ಟು ಸ್ಲಿಮ್ ಆಗಕ್ಕಾದ್ರೂ ಒಂದ್ ಮಗು ಬೇಕು. ನಾ ಇಬ್ರು ತಿಂಡಿನ ಬಿಡಕ್ಕಾದ್ರು ತಾನೇ. ಹೋಗ್ಲಿಲ್ಲ, ಅಲ್ಲಿವರೆಗೂ ತಿನ್ನೋಣ ಸ್ವಲ್ಪ. ಒಂದ್ ಸ್ವಲ್ಪ ತಿನ್ನಪ್ಪಿ, ಅಡ್ಗೆ ಮಾಡ್ತೀನಿ. ಅಡ್ಗೆ ಲೇಟ್ ಮಾಡಿದ್ರೆ
ಇಲ್ಲೇ ಹೊಟ್ಟೆ ಕಿತ್ಕೊಂಡ್ ಮಲ್ಕೋತೀನಿ. ಹಂಗ್ ಮಾಡ್ಬಾರ್ದು, ತಿಂಡಿಗಳೇ ಹೊಟ್ಟೆ ತುಂಬಾ ತಿನ್ಬಾರ್ದು. ಈಗ 6 ಕಾಲ್ ತಾನೆ ಮಾಡ್ತೀವಿ ಇರೋ ಅಡಿಗೆ. ಸರಿ ಫ್ರೆಂಡ್ಸ್, ಈಗ ಟೊಮೊಟೊ ಖಾಲಿ ಆಗುತ್ತೆ. ಟೊಮೊಟೊ ಬಿಟ್ಟು ತಿಂಡಿ ಎಲ್ಲ ನೆನಪಾಗ್ತಿದೆ. ಎಂತ ಡೌಕುಮಾರ್ ಗೊತ್ತಾ ನೀನು? ಶಿವಕುಮಾರ್ ಅಲ್ಲ ನೀನು, ಡೌಕುಮಾರ್. ಸರಿಯಪ್ಪ, ನನ್ಗೊಂದು ಅಡಿಗೆ ತಿನ್ಬೇಕು ಅನ್ಸುತ್ತೆ. ಅನ್ನ ಜೀರಿಗೆ ರಸ ಮಾಡ್ಕೊಳ್ಳ. ಮುದ್ದೆ ಮಾಡ್ತೀನಿ. ಮುದ್ದೆ ಬೇಕಾ? ಹಾಲು ತಂದ್ಬಿಡು ಹೋಗ್ಲಿ ಮತ್ತೆ. ಇಸ್ಕೊಂಬಂದ? ಓಕೆ ಫ್ರೆಂಡ್ಸ್, ನಾನು ಆಗ್ಲೇನೆ ಮೈಂಡ್ ಅಲ್ಲಿ ಯೋಚನೆ ಮಾಡಿದೆ, ಹಾಲು ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಅನ್ನ ರಸ ಮಾಡ್ಬಿಡೋಣ ಅಂತ. ಹಾಲು ತಂದ್ರೆ ಹಾಲು ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ. ಎಸ್ ಫ್ರೆಂಡ್ಸ್, ಹಾಲು ಹಾಕ್ಬಿಟ್ಟು ಉಪ್ಸಾರು ಮಾಡ್ತೀನಿ. ಸೂಪರ್ ಟೇಸ್ಟು. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಕಾಫಿ. ಕಬಿಡೆ ಇಷ್ಟೊಂದು ನನಗೆ ಚಳಿ. ಕುಡಿ ಕುಡಿ ಕುಡಿಯಪ್ಪಿ. ಎಲ್ಲ ಹೋಗ್ತಿದ್ದೆ ಹೊಟ್ಟೆಲ್ ಬಿದ್ದಿರ್ತೈತೆ, ಕುಡಿ. ನಾನು ಅರ್ಧ ಗ್ಲಾಸೇ ಕಾಯಿಸಲ್ಲ ಯಾವಾಗ್ಲೂ. ನಾನು 1000 ರೂಪಾಯಿ ಕೊಟ್ಟು ಕುಡಿಯೋದು. ಒಂದ್ ಬೇಕಾರೆ ನಿನ್ನ ಹತ್ರ 1000 ರೂಪಾಯಿ ಕಿತ್ಕೊಬಿಟ್ಟು 1000 ರೂಪಾಯಿ ವಾಪಸ್ ಕೊಟ್ಬಿಟ್ಟು ಅದನ್ನ ಮಿಕ್ಸು. ಹಂಗಾದ್ರೆ ನನ್ಗೊಂದ್ 1000 ರೂಪಾಯಿ ವಾಪಸ್ ಕೊಟ್ಬಿಟ್ಟು ಅದ್ರಲ್ಲಿ ಮಿಕ್ಸು. ಅರ್ಧ ಗ್ಲಾಸ್ ನಾನು ಯಾವತ್ತೂ ಇಸ್ಕೊಳ್ಳೋದ ಇನ್ಮೇಲೆ. ಹಾ, ಸೊಳ್ಳೆ ಮರ್ಡ್ರೈತಿ ಒಂದ್ ಕೊಡಿ. ಹಬ್ಬಾ, ಬೇಕ್ರಿ ಬ್ರೆಡ್ ಒಂದೊಂದು ತಿಂತೀನಿ ಫ್ರೆಂಡ್ಸ್. ಐ ಆಮ್ ಆಲ್ರೆಡಿ ಡಯಟ್, ಯು ನೋ. ಬೇಕರಿ ತಿಂಡಿ ಬಿಡ್ತೀನಿ ಅಂತ ಹೇಳಿದ್ನಲ್ಲ, ಹಂಗಾಗಿ ಸ್ವಲ್ಪ ತಿಂತೀನಿ. ಬಿಸಿ ಐತೆ. ಟೀನಲ್ಲಿ ಯಾವತ್ತೂ ನಾನು ಬ್ರೆಡ್ ತಿಂದೇ ಇಲ್ಲ ಪಿ. ಸಾರಿ, ಕಾಫಿನಲ್ಲಿ. ಕಾಫಿ ಟೀಗೆ ಒಂಚೂರು ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಹೆಂಗಪ್ಪಿ ನೋಡಿ ಫ್ರೆಂಡ್ಸ್, ಏನ್ ಇಷ್ಟೊಂದು ಕಾಯಿಸಿದ್ಯಾ ಅಂತೈತೆ. ಬಿಸಿನ ನಾವು ಜಾಸ್ತಿ ಕಾಯಿಸಕ್ಕಾಗ್ತೈತಾ? ಅದು ಬಿಸಿ ಇರೋದೇ ಹಿಂಗೆ. ಬಿಲ್ಡಪ್ ರಜಾ. ಸೆಟ್ ಆಗ್ತಾ ಇಲ್ಲ ತಾನೆ? ಕಾಫಿಗೆ ಬ್ರೆಡ್ಗೆ ಒಂದ್ ಸ್ವಲ್ಪನೂ ಮ್ಯಾಚ್ ಆಗ್ತಾ ಇಲ್ಲ. ಓ ಮೈ ಗಾಡ್, ಒಳ್ಳೆ ಚಾನ್ಸ್ ಮಿಸ್ ಆಯ್ತಪ್ಪಿ. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಕಡಲೆಪುರಿ ತಂದ್ಬಿಟ್ಟು ಟೀ ಮಾಡ್ಕೊಂಡು ಕಾಫಿಗೆ ಹಾಕೊಂಡು ಟೀ ಕಡಲೆಪುರಿ ಹಾಕೊಡ್ತೀವಿ. ಸೂಪರ್ ಆಗಿರ್ತೈತೆ, ನನ್ನ ಫೇವ್ರೇಟ್. ಜಸ್ಟ್ ಮಿಸ್ಡ್. ಹಂಗೆ ಫ್ರೆಂಡ್ಸ್, ಇವಾಗ ಹಾಗಾಗ ಮೈ ಮೇಲೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ನಾನು ಒಂದು ಸ್ಪೆಷಲ್ ಅಡಿಗೆ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಅಲ್ಲಿ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಳ್ಳಿಯವರ ಫೇವ್ರೇಟ್ ಉಪ್ಸಾರು. ಬರೀ ಉಪ್ಸಾರು ಅಲ್ಲ ಫ್ರೆಂಡ್ಸ್, ಇಲ್ಲೇನಿದೆ ಹಾಲು ಹಾಕಿ ಉಪ್ಸಾರು. ಶಿವಾಗಂತೂ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟಿಷ್ಟ ಅಂತ ನೀವೇ ಕೇಳಿ. ಎಷ್ಟಿಷ್ಟ ಅಪ್ಪಿ? ತುಂಬಾ ಇಷ್ಟ. ಆಕಳ್ಸು ಅಷ್ಟು ಇಷ್ಟ. ತುಂಬಾ ಇಷ್ಟ. ಐ ಕಾಂಟ್ ಬಿಲೀವ್ ದಿಸ್. ಇಷ್ಟೊತ್ತು ತನಕ ಇಲ್ಲೇ ನಿಂತಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಲನ್ನ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ. ತಣ್ಣಗಿರೋ ಹಾಲು ಹಾಕಿನೂ ಕಾಯಿಸ್ಕೋಬಹುದು. ಇದು ಮಾಮೂಲಿ ಕಾಯಿಸ್ತೀವಲ್ಲ, ಕೆನೆ ಬೇಕಲ್ಲ, ಹಂಗಾಗಿ ಕಾಯಿಸ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಅತಿ ಕಡಿಮೆ ಐಟಮ್ಸ್ ಅಲ್ಲಿ ಉಪ್ಸಾರು ಫ್ರೆಂಡ್ಸ್. ಅದಕ್ಕೆ ಹಳ್ಳಿ ಕಡೆ ಜಾಸ್ತಿ ಅಡುಗೆಗಳೇ ಮಾಡ್ತಾರೆ. ಜಾಸ್ತಿ ಐಟಮ್ಸ್ ಹಾಕಂಗಿರಲ್ಲ, ಕಡಿಮೆ ಐಟಮ್ಸ್ ಅಲ್ಲಿ. ಮತ್ತೆ ಇವಾಗ ಏನ್ ಈ ಐಟಮ್ಸ್ ಅಲ್ಲಿ ಇರುತ್ತೆ ಫ್ರೆಂಡ್ಸ್, ಇದು ಜಾಸ್ತಿ ದಿನ ಇಟ್ಕೋಬಹುದು. ಜೀರಿಗೆ ಮೆಣಸು ಆಗ್ಲಿ, ಅವರೆಕಾಳಾಗ್ಲಿ, ಒಣಮೆಣಸಿನ್ಕಾಯಿ ಆಗ್ಲಿ, ಉಪ್ಪಾಗ್ಲಿ, ಇವ್ಯಾವು ಕೊಳ್ತೋಗಲ್ಲ. ತರಕಾರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಕೊಳ್ತೋಗಲ್ಲ. ಬೆಳ್ಳುಳ್ಳಿನೂ ಕೊಳ್ತೋಗಲ್ಲ ಬಿಡಿ. ಅದಕ್ಕೆ ಈ ತರ ಐಟಮ್ಸೇ ಜಾಸ್ತಿ ಹಳ್ಳಿ ಕಡೆ ಮಾಡೋದು. ತರಕಾರಿ ಏನು ಜಾಸ್ತಿ ಸಿಗಲ್ಲ ಅನ್ಬಿಟ್ಟು, ತಗೊಳಕ್ಕೂ ಆಗಲ್ಲ ಅನ್ಬಿಟ್ಟು ಅದನ್ನೇ ನಾನಿವತ್ತು ಟ್ರೈ ಮಾಡ್ತಾ ಇರೋದು. ಬನ್ನಿ ಫ್ರೆಂಡ್ಸ್, ನನ್ನ ಸ್ಟೈಲ್ ಉಪ್ಸಾರ್, ನನ್ನ ಸ್ಟೈಲ್ ಅಂತ ಹೇಳಕ್ಕಾಗಲ್ಲ, ಕನಕಪುರ ಸ್ಟೈಲ್ ಉಪ್ಸಾರ್ ಹೆಂಗಿರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು ನಿಮ್ಗೆ. ಅದಕ್ಕೆ ಅಂತ ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತೆ ಅವರೆಕಾಳು ತಗೊಂಡಿದ್ದೀನಿ. ಕಡಲೆಕಾಳಾದ್ರೂ ತಗೋಬಹುದು, ಹುರುಳಿಕಾಳಾದ್ರೂ ತಗೊಳ್ಬಹುದು, ಹೆಸರು ಕಾಳಾದ್ರೂ ತಗೋಬಹುದು. ಜೊತೆಗೆ ಹಾಲು. ನಾನ್ ಸ್ಟಿಕ್ ಬಾಣಲೆ ಇಟ್ಕೊಂಡು ಒಣಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಬಾಣಲೆಯಲ್ಲಿ ಒಣಮೆಣಸಿನ್ಕಾಯಿ ಹುರ್ಕೊಂಡ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್. ನಾವು ಒಲೆಯಲ್ಲಿ ಹೆಂಗೆ ಮಾಡ್ತೀವೋ ಬೂದಿನಲ್ಲಿ ಸುಟ್ಬಿಟ್ಟು ಮಾಡ್ತಾರೆ ಉಪ್ಸಾರು ಖಾರನ, ಅದೇ ಥರ ಸ್ಮೆಲ್ ಬರುತ್ತೆ. ಹಂಗಾಗಿ ನಾನು ಇದರಲ್ಲೇ ಹುರ್ಕೊಳ್ತಾ ಇರ್ತೀನಿ ಯಾವಾಗಲೂ. ಮತ್ತು ಒಣಮೆಣಸಿನ್ಕಾಯಿ ಸೈಡ್ಗೆ ಇಟ್ಕೊಂಡು ಅವರೆಕಾಳು ಹುರ್ಕೊಳ್ತಾ ಇದ್ದೀನಿ. ಅದೇ ನಾನು ಆಗಲೇ ಹೇಳ್ದಂಗೆ ಯಾವ ಕಾಳಾದರೂ ಯೂಸ್ ಮಾಡ್ಬೋದು ಈ ಸಾಂಬಾರಿಗೆ. ಅಳಸಂದೆ ಕಾಳು ಒಂದು ಬಿಟ್ಟು ಈ ಕಾಳನ್ನ ಹುರ್ಕೊಂಡು ಸೈಡಲ್ಲೇ ಬಿಸಿ ಹಾಲು ಕಾಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೋಬೇಕು. ತಣ್ಣಗಿರೋ ಹಾಲು ಹಾಕ್ಕೊಂಡು ಕಾಯಿಸ್ಕೋಬೋದು. ಬಿಸಿ ಹಾಲು ಹಾಕಿದ ತಕ್ಷಣ ಈ ಥರ ಉಕ್ಕಿ ಹಾಲು ಉಕ್ದಂಗೆ ಬರುತ್ತೆ. ಆಗ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಇದು ರುಚಿಗೆ ತಕ್ಕಷ್ಟು ಮಾತ್ರ.
ಆಲ್ರೆಡಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡಿರೋದ್ರಿಂದ 1-2 ನಿಮಿಷ ಕುದಿಸ್ಕೊಂಡೆ ಅಷ್ಟೇ. ನಾನು ಹಾಲಿನಲ್ಲಿ ಚೆನ್ನಾಗಿ ಬೇಯಿಸ್ಕೋತಾ ಇಲ್ಲ. ಚೆನ್ನಾಗಿ ಕಾಳು ಬೆಂದರೆ ಶಿವಾಗಿ ಇಷ್ಟ ಆಗಲ್ಲ. ಕನಕಪುರ ಸೈಡ್ ಹಿಂಗೆ ಮಾಡ್ತಾರೆ, ಸ್ವಲ್ಪ 2 ನಿಮಿಷ ಆದಮೇಲೆ ಹಾಲನ್ನ ಸಪ್ರೇಟ್ ಮಾಡ್ಕೊಬಿಡ್ಬೇಕು. ಕಾಳು ಅದರೊಳಗೆ ಇದ್ರೆ ನೆಂದು ಬಿಡುತ್ತೆ, ಅದನ್ನು ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ ನಮಗೆ. ಹಾಗಾಗಿ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ಆಗಲೇ ಉಪ್ಸಾರು ಖಾರಕ್ಕೆ ಒಣಮೆಣ್ಸಿಕಾಯಿ ರುಬ್ಕೊಂಡಿದ್ದೆಲ್ಲ ಅದನ್ನು ಜಾರ್ಗೆ ಜೀರಿಗೆ ಮೆಣಸು ಸ್ವಲ್ಪ ಉದ್ದಿಟ್ಕೊಂಡಿರೋ ಕಾಳು ಕೊತ್ತಂಬರಿ ಹಾಕಿ ರುಬ್ಕೊಬಿಟ್ರೆ ಉಪ್ಸಾರು ಖಾರ ರೆಡಿ. ಉಪ್ಸಾರು ಖಾರ ಎಲ್ಲ ಮಾಡಿದ್ಮೇಲೆ ಮುದ್ದೆ ಇರಲೇಬೇಕಲ್ಲ, ಅದರಲ್ಲೂ ರಾಗಿ ಮುದ್ದೆ ಅಂತೂ ಇರಲೇಬೇಕು. ಅದಕ್ಕೆ ಸೂಪರ್ ಕಾಂಬಿನೇಷನು. ಅನ್ನಕ್ಕೂ ಅಷ್ಟೇ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮುದ್ದೆಲಿ. ಕನಕಪುರ ಸೈಡ್ ಅವರು ತುಂಬ ಜನ ವೀಡಿಯೋಸ್ ನೋಡ್ತಿದ್ದೀರಾ, ನೀವು ಒಂದ್ಸಲ ಕಮೆಂಟ್ ಮಾಡಿ ನೀವು ಮಾಡ್ತೀರಾ ಈ ಥರ ಉಪ್ಸಾರೆಲ್ಲ ಅಂತ. ಅಂದರೆ ಅಫ್ಕೋರ್ಸ್ ಮಾಡೇ ಮಾಡ್ತೀರಾ, ಅಂದರೆ ತುಂಬ ಜನ ಈ ಥರ ಸಾಂಬಾರು ನಾವು ಮಾಡಲ್ಲ ಅಂತೀರಲ್ಲ. ಒಂದಷ್ಟು ಜನ ಕನಕಪುರದವರು ನೋಡ್ತಿದ್ದೀರಾ, ಅವರು ಕಮೆಂಟ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ಕನಕಪುರ ಸೈಡ್ ಈ ಥರ ಮಾಡ್ತಾರೆ ಅಂತ ಅಷ್ಟೇ. ಉಪ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್, ಹಾಲಕ್ಕೆ ಉಪ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್, ರೆಡಿ 1 2 ಸ್ಟಾರ್ಟ್. ಸ್ಟಾರ್ಟ್. ಸೂಪರ್ ಆಗಿದೆ. ಖಾರ ಜಾಸ್ತಿ ಆಯ್ತಾನೆ? ಖಾರ ಜಾಸ್ತಿ ಹಾಕಿ ಕಲ್ಸ್ಕೊಂಡಿದ್ದಕ್ಕೆ ಮೀಡಿಯಂ ಸರಿ ಆಯ್ತಾ? ಮತ್ತೆ ಉಪ್ಪು ಸಾಕು. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈ ಸೀಸನ್ಗೆ ಸಖತ್ತಾಗಿರುತ್ತೆ, ಮಳೆ ಬೀಳ್ಬೇಕಾದ್ರೆ ಉಪ್ಸಾರು ತಾನೆ ಪೇ. ಐ ಆಮ್ ಆಲ್ಸೋ ಕಮಿಂಗು. ನಿಮ್ಮೂರ ಕಡೆ ಡೈಲಿ ಇದೆ ಅಲ್ಲ, ಅವರೆಕಾಳು, ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಹುರಿದು ಮಾಡ್ತಾರದು. ಇಲ್ಲ ನುಗ್ಗೆ ಸೊಪ್ಪು, ಕೀರೆ ಸೊಪ್ಪು, ಅದಿಲ್ಲಾಂದ್ರೆ ಮೊಟ್ಟೆ ಫ್ರೈ, ಅದಿಲ್ಲಾಂದ್ರೆ ಬೇಳೆ ಕಡುಳಿ. ಮಳೆ ಸ್ಟಾರ್ಟ್. ಸರ್ ಮುದ್ದೆ ಸೂಪರ್ ಆಗಿತ್ತು. ಈಗ ನಾನು ವಿಶ್ ಮಾಡೋ ಟೈಮ್. ನಾವು ಸಂಪತ್ 28ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ ಮಗ. ಹ್ಯಾಪಿ ಬರ್ತಡೆ. ಮಂಜುಶ್ರೀ ಸಿಸ್ಟರ್ 31ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ ಹ್ಯಾಪಿ ಬರ್ತಡೆ. ಅಡ್ವಾನ್ಸ್. ಬಿ ಕವಿನಾಯಕ್ ಅವರು ಟೀಚರ್ ಇಂದ ಪ್ರಿನ್ಸಿಪಲ್ ಆಗಿದ್ದಾರೆ. ಗುಡ್ ನ್ಯೂಸ್, ಆಲ್ ದ ಬೆಸ್ಟ್ ಸರ್. ಚೆನ್ನಾಗಿರಿ ಲೈಫ್ ಅಲ್ಲಿ. ಪ್ರಿನ್ಸಿಪಲ್ಗೆ ಏನ್ ಹೇಳೋದು, ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ. ನಿಮ್ಗೆ ವಿಶ್ ಮಾಡೋಷ್ಟು ದೊಡ್ಡವಳಲ್ಲ ನಾನು, ಆದ್ರೂ ಥ್ಯಾಂಕ್ ಯು. ಶಿಲ್ಪಾ ಪೂರ್ವಿ ಅವ್ರದ್ದು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ ಸಿಸ್ಟರ್. ವಿಶ್ ಹ್ಯಾಪಿ ಬರ್ತಡೆ. ಕಲಾ ಸಿಸ್ಟರ್ ಅವರು ನಮ್ಮ ಫ್ರೆಂಡ್ ಡುಮ್ಮ ಅಂತ, ಅವ್ರಿಗೆ ವಿಶ್ಮ ಹಾಯ್ ಹೇಳಿ ಅಂತ ಹೇಳಿದ್ರು. ಹಾಯ್ ಡುಮ್ಮ. ಹಾಯ್. ಗಾಯತ್ರಿ ಅವರು ತಿರುಪತಿಗೆ ಹೋಗ್ತಿದ್ದಾರೆ. ಹ್ಯಾಪಿ ಜರ್ನಿ ಸಿಸ್ಟರ್. ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ, ಚೆನ್ನಾಗಿ ದರ್ಶನ ಆಗ್ಲಿ. ರಿಷಿಕಾ ಹಾಯ್. ಹಾಯ್. ಆರಾಧ್ಯ ಹಾಯ್. ಹಾಯ್. ವಿಶಾಲ ಸಿಸ್ಟರ್ ಹಾಯ್. ಹಾಯ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.